ಅಚ್ಚ ಬನ್ನೂರು ಜೊತೆಗೂಡುತ್ತಾ ಅಭಿಷೇಕ್. ಎರಡು ಬಲಿಷ್ಠ ದಾಂಡಿಗರು ಒಂದೆಡೆ ಆದ್ರೆ ಎರಡು ಜಿಲ್ಲೆ ಕಂಡಂತ ಪ್ರತಿಷ್ಠಿತ ಆಟಗಾರರು ಹರ್ಷ ಪಡ್ಡೇರ್ ಜೊತೆಯಲ್ಲಿ ಸುಹಾನ್ ಬನ್ನೂರು ಯುನೈಟೆಡ್ ಎಪಿಸೋಡ್ ತಂಡದ ಪರವಾಗಿ ಇಲ್ಲಿ ಆಡುತ್ತಾ ಇದ್ದಾರೆ. ಕ್ಷೇತ್ರ ಪಾಲನೆ ಆಯ್ದುಕೊಳ್ಳುತ್ತಾ ಇದೆ ಇಲ್ಲಿ ಯುನೈಟೆಡ್ ಎಪಿಸೋಡ್ ತಂಡದಲ್ಲಿ. ಬೆಂಗಳೂರು ಬ್ಲಾಸ್ಟರ್ಸ್ ತಂಡಕ್ಕೆ ಬ್ಯಾಟಿಂಗ್ ಅನ್ನು ಕೂಡ ಬಿಟ್ಟುಕೊಡುತ್ತಾ ಇದೆ. ಆರಂಭಿಕ ಕ್ರಮಾಂಕದಲ್ಲಿರುವ ಬ್ಯಾಟರ್ ಗಳನ್ನು ಕೂಡ ಈ ಹಂತದಲ್ಲಿ ಕಲಿಸಿಕೊಡಲಾಗುತ್ತಾ ಇದೆ. ಜವಾಬ್ದಾರಿ ಅಂತೂ ಇರುವವರೆಗೂ ಕೂಡ ಇದೆ. ಈ ಹಂತದಲ್ಲಿ ಕೊಂಚ ಮೈ ಮರೆತರೂ ಕೂಡ ಸೋಲಿನ ದವಡೆಗೆ ಸಿಲುಕುವಂತ ಅವಕಾಶಗಳು ಕೂಡ ಇವೆ. ಸುಹಾನ್ ಬನ್ನೂರಲ್ಲಿ ಆರಂಭಿಕ ಓವರ್ ಅನ್ನು ಕೈಗೆತ್ತಿಕೊಳ್ಳುವಂತೆ ಎಸೆತಗಾರರಲ್ಲಿ ಪವರ್ ಪ್ಲೇ ಚಾಲ್ತಿಯನ್ನು ಕೂಡ ಪಡೆಯುತ್ತಾ ಇದೆ. ಹಂತದಲ್ಲಿ ತೀರ್ಪುಗಾರರು ಕೂಡ ಹಂತದಲ್ಲಿ ಸೂಕ್ಷ್ಮ ರೀತಿಯಲ್ಲಿ ಗಮನಿಸಿಕೊಂಡು ಇಲ್ಲಿ ಪಂದ್ಯಕೂಟವನ್ನು ಮುಂದುವರಿಸಿಕೊಡಬೇಕಾಗುತ್ತಾ ಇದೆ. 30 ಯಾರ್ಡ್ ಒಳಾಂಗಣದಿಂದ ಹೊರಗಡೆ ಎರಡು ಆಟಗಾರರಲ್ಲಿ ಬಿಟ್ಟುಕೊಡಬಾಗ ಇಲ್ಲಿ ಉಳಿದೆಲ್ಲ ಆಟಗಾರರು ಕೂಡ 30 ಗಜಗಳ ಒಳಗಿನ ಆಟಗಾರರಲ್ಲಿ ಮುಂದುವರಿಸುವಾಗ ಇಲ್ಲಿ ಇರುವ ಬ್ಯಾಟರ್ಗಳನ್ನು ಕೂಡ ಕಳಿಸಿಕೊಡುವಾಗ ಇಲ್ಲಿ ಪವರ್ ಪ್ಲೇ ಚಾಲ್ತಿಯನ್ನು ಪಡೀತಾ ಇದೆ. ಹಂತದಲ್ಲಿ ಬಹುಶಃ ಇಲ್ಲಿ ಸುಹಾನ್ ಬನ್ನೂರು ಕೈ ಸೇರುತ್ತಾ ಇದೆ. ಆರಂಭಿಕ ಓವರನ್ನು ಕೈಗೆ ಎತ್ತುಕೊಂಡ ಎಸೆತಗಾರ. ಜಿಲ್ಲೆಯ ಪ್ರತಿಷ್ಠಿತ ತಂಡಗಳಲ್ಲಿ ಆಡಿದಂತಹ ಅನುಭವ, ಜಿಲ್ಲೆಯ ಪ್ರತಿಷ್ಠಿತ ಮೈದಾನಗಳಲ್ಲಿ ಆಡಿದಂತಹ ಅನುಭವ ಎಲ್ಲವನ್ನು ಕೂಡ ಈ ಹಂತದಲ್ಲಿ ದಾರಿಗೆಳಿಬೇಕಾಗುತ್ತಾ ಇದೆ. ಆರಂಭಿಕ ಓವರಿನ ಪವರ್ ಪ್ಲೇ ಚಾಲ್ತಿಯನ್ನು ಪಡೆಯುತ್ತಾ ಇದೆ. ಆರಂಭಿಕ ಓವರನ್ನು ಕೈಗೆ ಎತ್ತಿಕೊಂಡ ಎಸೆತಗಾರ ಸುಹಾನ್ ಬನ್ನೂರಲ್ಲಿ. ರೈಟ್ ಅಮ್ಮರ ಒಂದು ವಿಕೆಟ್ ಅನ್ನು ಬಳಕೆ ಮಾಡಿಕೊಳ್ಳುತ್ತಾ ಇಲ್ಲಿ ಪ್ರಥಮ ಚೆಂಡನ್ನು ಎಸೆಯಬೇಕಾಗುತ್ತಾ ಇದೆ. ಪ್ರಥಮ ಚೆಂಡು ಕ್ಲೀನ್ ಬಾಲ್. ಆರಂಭದಲ್ಲೇ ಹೇಳಿದ್ದೆ ಸುಹಾನ್ ಬನ್ನೂರು ಜಿಲ್ಲೆಯ ಪ್ರತಿಷ್ಠಿತ ತಂಡಗಳಲ್ಲಿ ಆಡಿದಂತ ಓರ್ವ ಪ್ರತಿಭಾನ್ವಿತ ಆಲ್ರೌಂಡರ್ ಪ್ರತಿಭೆ ಈತ. ಬ್ಯಾಟಿಂಗ್ ನಲ್ಲಿ ಬಂದರೂ ಕೂಡ ಈತ ಅಪಾಯಕಾರಿ. ಆರಂಭಿಕ ಓವರ್ ಅನ್ನು ಕೈಗೆತ್ತಿಕೊಂಡರೂ ಕೂಡ ಇಲ್ಲಿ ಅಪಾಯಕಾರಿ ಈತ. ಆರಂಭಿಕ ಚೆಂಡಿಗೆ ವಿಕೆಟ್ ಪತನಗೊಳ್ಳುತ್ತಾ ಇದೆ. ಸುಹಾನ್ ಬನ್ನೂರ್ ರವರ ಕರಾರವತ್ತಾದ ಎಸೆತಗಾರಿಕೆಯಲ್ಲಿ ಮುಂದುವರಿಕೆ ಆಗುತ್ತಾ ಇದೆ. ಕಳೆದ ಪಂದ್ಯಕೂಟದಲ್ಲಿ 4 ವಿಕೆಟ್ಗಳನ್ನು ಕೂಡ ಇದೇ ರೀತಿಯಾಗಿ ಪಡೆದುಕೊಂಡಿದ್ರಿ. ಪ್ರಥಮ ವಿಕೆಟ್ ಇಲ್ಲಿ ಶೂನ್ಯಕ್ಕೆ ಮರಳಬೇಕಾಗುತ್ತಾ ಇದೆ. ನೂತನ ಕ್ರಮಾಂಕದಲ್ಲಿ ರೋಹಿತ್ ರವರನ್ನು ಕಳಿಸಿಕೊಡಲಾಗುತ್ತಾ ಇದೆ. ಬೆಂಗಳೂರು ಬ್ಲಾಸ್ಟರ್ಸ್ ತಂಡದ ಪರವಾಗಿ ಸುಹಾನ್ ಖಂಡಿತವಾಗಿ ಹಂತದಲ್ಲಿ ದಾಂಡಿಗರನ್ನು ಕಟ್ಟಿ ಹಾಕುವಲ್ಲಿ ಮೇಲುಗೈಯನ್ನು ಸಾಧಿಸಿಕೊಳ್ಳುವಂತ ಎಲ್ಲ ಅವಕಾಶಗಳು ಇವೆ. ಇಲ್ಲಿ ಪ್ರಥಮ ವಿಕೆಟ್ ಇಲ್ಲಿ ಶೂನ್ಯಕ್ಕೆ ಪತನವಾಗುತ್ತಾ ಇದೆ ಬೆಂಗಳೂರು ಬ್ಲಾಸ್ಟರ್ಸ್ ತಂಡದ ಪರವಾಗಿ. ಇಲ್ಲಿ ನೂತನ ಕ್ರಮಾಂಕದ ದಾಂಡಿಗ ರೋಹಿತ್ ಇಲ್ಲಿ ಸ್ಟ್ರೈಕರ್ ವಿಭಾಗವನ್ನು ಸೇರಿಕೊಳ್ಳುವಾಗ ಇಲ್ಲಿ ಸ್ಥಾನವನ್ನು ಇಲ್ಲಿ ತುಂಬಿಕೊಂಡು ಆಡಬೇಕಾಗುತ್ತಾ ಇದೆ. ಸುಹಾನ್ ಇಲ್ಲಿ ದ್ವಿತೀಯ ಬಾರಿಗೆ ಸೇಬೇಕಾಗುತ್ತಾ ಇದೆ. ರೈಟ್ ಅಮರ್ ಒಂದು ವಿಕೆಟ್ ಬಳಕೆ ಮಾಡಿಕೊಳ್ತಾ ದಂಡಿಸುವ ಪ್ರಯತ್ನಗಳ ಮಧ್ಯೆ ಕೂಡ ಈ ಬಾರಿ ಅಂತೂ ಯಾವುದೇ ಓಟ ಕೂಡ ಅವಕಾಶವಿಲ್ಲ. ಸೊಗಸಾದಂತೆ ಎಸೆತಗಾರಿಕೆ ಇದು. ಬ್ಯಾಟ್ ಹಾಗೂ ಚೆಂಡುವಿನ ನಡುವೆ ಯಾವುದೇ ರೀತಿಯಾದ ಸಂಪರ್ಕಗಳು ಕೂಡ ಕಂಡು ಬರ್ತಾ ಇಲ್ಲ. ಡಾಟ್ ಅಂಡ್ ಡೆಲಿವರಿ ಆಗಿ ಮಾರ್ಪಾಡುಗೊಳ್ಳುತ್ತಾ ಇದೆ. ಹಂತದಲ್ಲಿ ಪಾಲಗೈ ದಾಂಡಿಗ ರೋಹಿತ್ ರವರನ್ನು ಕೊಳ್ಳಲಿ ವಂಚಿಸಿಕೊಳ್ಳುತ್ತಾ ಇದೆ. ಮೂರನೇ ಬಾರಿಗೆ ಸೊಗಸಾದ ಎಸೆತಗಾರಿಕೆ ಇದು. ಸತತವಾಗಿ 3 ಡಾಟ್ ಅಂಡ್ ಡೆಲಿವರಿಗಳು. ಸುಹಾನ್ ಬನ್ನೂರು ಖಂಡಿತವಾಗಿ ಹಂತದಲ್ಲಿ ತಂಡದ ಆರಂಭಿಕ ಓವರಿನ ಜವಾಬ್ದಾರಿಯನ್ನು ಹೊತ್ತುಕೊಂಡು ಎಸೆತಗಾರಿಕೆಯನ್ನು ಮುಂದುವರಿಸಿಕೊಡುವಾಗ 3 ಚೆಂಡುಗಳ ಮಧ್ಯೆ ಯಾವುದೇ ಓಟವನ್ನು ಬಿಟ್ಟುಕೊಳ್ಳದೆ ಅತ್ಯಮೂಲ್ಯ 1 ವಿಕೆಟ್ ಅನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಖಂಡಿತವಾಗಿ ಹಂತದಲ್ಲಿ ಬೆಂಗಳೂರು ಬ್ಲಾಸ್ಟರ್ಸ್ ತಂಡದ ದಾಂಡಿಗರಿಗೆ ಸುಹಾನ್ ಬನ್ನೂರಲ್ಲಿ ಸಿಂಹ ಸ್ವಪ್ನವಾಗುತ್ತಾ ಇದ್ದಾರೆ. 3 ಚೆಂಡು ಮುಕ್ತಾಯದ ಹಾದಿಯನ್ನು ಕಾಣುತ್ತಾ ಇದೆ. ಹಂತದಲ್ಲಿ 4ನೇ ಬಾರಿಗೆ ಸೇಬೇಕಾಗುತ್ತಾ ಇದೆ. ನೆಲಮಟ್ಟದ ಚೆಂಡು ದಾಣಿಸುವ ಪ್ರಯತ್ನ, ಖಾಲಿ ಜಾಗ, ನೇರ ಬೌಂಡರಿ ದಾಖಲಾಗುತ್ತಾ ಇದೆ. ಆರಂಭಿಕ ಬೌಂಡರಿ ದಾಖಲಾಗುತ್ತಾ ಇದೆ. ಹಂತದಲ್ಲಿ ರೋಹಿತ್ ಬ್ಯಾಟ್ ಮುಖೇನವಾಗಿ ಪ್ರಥಮ ಬೌಂಡರಿ ದಾಖಲಾಗುತ್ತಾ ಇದೆ. ಬನ್ನೂರು ತಂಡದ ಪರವಾಗಿ ಸುಹಾನ್ ಬನ್ನೂರು ಆಡುವಂತಹ ಆಟಗಾರ ಈತ. ಮತ್ತೆ ಇಲ್ಲಿ ಮುಂದುವರಿಕೆ ಆಗಬೇಕಾಗುತ್ತಾ ಇದೆ. ರೈಟ್ ಅಮ್ಮರ ಒಂದು ವಿಕೆಟ್ ಅನ್ನು ಬಳಕೆ ಮಾಡಿಕೊಳ್ಳುತ್ತಾ ಇದ್ದಾನೆ. ಮತ್ತೆ ಗ್ಯಾಪ್ ಶಾಟ್ ಮುಖೇನವಾಗಿ ಮತ್ತೆ 4 ಓಟದ ಸಂಪಾದನೆ ಆಗುತ್ತಾ ಇದೆ. ಸತತವಾಗಿ 2 ಬೌಂಡರಿಗಳು ದಾಖಲಾಗುತ್ತಾ ಇದೆ. ಒಂದು ಲೆಗ್ ಸೈಡ್ ವಿಭಾಗದಲ್ಲಿ, ಇನ್ನೊಂದು ಆಫ್ ಸೈಡ್ ವಿಭಾಗದಲ್ಲಿ. ಕ್ಷೇತ್ರ ಪಾಲಕರ ಜೊತೆಯಲ್ಲಿ ದಾಂಡಿಗೈಲಿ ಆಟ ಆಡುತ್ತಾ ಇದ್ದಾನೆ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಕೆ ಆಗುತ್ತಾ ಇದೆ. 8 ದಾಖಲಾಗುತ್ತಾ ಇದೆ. ಆರಂಭಿಕ 5 ಚೆಂಡು ಮುಕ್ತಾಯ. ಕೊನೆಯ ಬಾರಿಗೆ ಸೇಬೇಕಾಗುತ್ತಾ ಇದೆ ಸುಹಾನ್ ಬನ್ನೂರು. ರೈಟ್ ಅಮರ ಒಂದು ವಿಕೆಟ್ ಮುಖೇನವಾಗಿ ಕೊನೆಯ ಬಾರಿಗೆ ಸೊಗಸಾದ ಎಸೆತಗಾರಿಕೆ ಇದು.
ಯಾವುದೇ ಓಟಗಳನ್ನು ಕುಡಿಲಿ ಬಿಟ್ಟುಕೊಡುತ್ತಾ ಇಲ್ಲ. ಇಲ್ಲಿ ಚಾನ್ಮೇತ ಎಸೆತಗಾರಿಕೆಯಲ್ಲಿ ಮುಕ್ತಾಯವಾಗುತ್ತಾ ಇದೆ. ಸತತ 2 ಬೌಂಡರಿಗಳನ್ನು ಬಿಟ್ಟುಕೊಟ್ಟರು ಕೂಡ ಪ್ರಮುಖ 1 ವಿಕೆಟ್ ಅನ್ನು ಕೂಡ ಪಡೆದುಕೊಂಡಿದ್ದು ಆರಂಭಿಕ ಚೆಂಡಿನಲ್ಲಿ. ಓವರ್ ನಂಬರ್ 1 ಮುಕ್ತಾಯದ ವೇಳೆಯಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 2 ಬೌಂಡರಿ ಸಮೇತವಾಗಿ 8 ದಾಖಲಾಗುತ್ತಾ ಇದೆ. ಸುಹಾನ್ ಬನ್ನೂರ್ ರವರ ಎಸೆತಗಾರಿಕೆಯಲ್ಲಿ ಮುಕ್ತಾಯವಾಗುವಾಗ ದ್ವಿತೀಯ ಓವರಿನ ಜವಾಬ್ದಾರಿಯನ್ನು ಹೊತ್ತುಕೊಂಡು ಎಸೆತಗಾರನನ್ನು ಇಲ್ಲಿ ಕಳುಹಿಸಿಕೊಡಲಾಗುತ್ತಾ ಇದೆ. ಯುನೈಟೆಡ್ ಎಪಿಸೋಡ್ ತಂಡದ ಪರವಾಗಿ ಇಲ್ಲಿ ದ್ವಿತೀಯ ಓವರ್ ಅನ್ನು ಕೈಗೆತ್ತಿಕೊಂಡ ಎಸೆತಗಾರ ಶಶಾಂಕರ್ ಅವರನ್ನು ಕಳಿಸಿಕೊಡಲಾಗುತ್ತಾ ಇದೆ. ಹಂತದಲ್ಲಿ ಪ್ರಥಮ ಓವರಿಗೆ 8 ಓಟಗಳನ್ನು ಬಿಟ್ಟುಕೊಡುವಾಗ ಇಲ್ಲಿ ದ್ವಿತೀಯ ಓವರಿನ ಜವಾಬ್ದಾರಿಯನ್ನು ಹೊತ್ತುಕೊಂಡ ಎಸೆತಗಾರ ಶಶಾಂಕ್. ಇಲ್ಲಿ ರೈಟ್ ಮರ ಒಂದು ವಿಕೆಟ್ ಬಳಕೆ ಆಗುತ್ತಾ ಇದೆ. ಪ್ರಥಮ ಚೆಂಡಿಗೆ ಬಿಗಿ, ಪ್ರಥಮ ಚೆಂಡು ಸೀಮಾರೇಖೆ ಹೊರ ಭಾಗದಲ್ಲಿ ಅಚ್ಚಪ್ಪನ್ನೂರು ಬ್ಯಾಟ್ ಮುಖೇನವಾಗಿ ಇಲ್ಲಿ ಪ್ರಥಮ ಷಟ್ಕ ಸಿಡಿಯಲ್ಪಡುತ್ತಾ ಇದೆ. ಎದುರಿಸಿದ ಪ್ರಥಮ ಚೆಂಡನ್ನು ಲೀಲಾ ಜಾಲವಾಗಿ ಬೌಂಡರಿ ಕಟ್ಟುತ್ತಾ ಇದ್ದಾನೆ. ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿಯಾಗದ 14 ದಾಖಲಾಗುತ್ತಾ ಇದೆ. ಈ ಹಂತದಲ್ಲಿ 2 ತಂಡಗಳು ಕೂಡ ಗೆಲುವಿಗಾಗಿ ಹಾನಾಹಾನಿ ಮುಂದುವರಿತಾ ಇದೆ. ಎಸೆತಗಾರರಿಗೆ ಒಂದು ರೀತಿಯಾದಂತ ಮೇಲುಗೈ. ದ್ವಿತೀಯಾರ್ಧದ ಪ್ರಥಮ ಚೆಂಡಿನಲ್ಲಿ ಪ್ರಥಮ ಷಟ್ಕ ದಾಖಲಾಗುತ್ತಾ ಇದೆ. ಅಲ್ಲಿ ಮತ್ತೊಂದು ಬಲವಾದ ಹೊಡೆತ ಸೀಮಾರೇಖೆ ಹೊರಭಾಗದಲ್ಲಿ ಮಗದೊಂದು ಷಟ್ಕ ದಾಖಲಾಗುತ್ತಾ ಇದೆ. ಅಚ್ಚಪ್ಪನ್ನೂರು ಬ್ಯಾಟ್ ಮುಖೇನವಾಗಿ ದ್ವಿತೀಯ ಷಟ್ಕ ಸಿಡಿಯಲ್ಪಡುತ್ತಾ ಇದೆ. ಹಂತದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಗರಿಷ್ಠ ಮೊತ್ತ ದಾಖಲಾಗುತ್ತಾ ಇದೆ. 20 ಓಟದ ಸಂಪಾದನೆ ಆಗುತ್ತಾ ಇದೆ. ದ್ವಿತೀಯ ಓವರಿನ 2 ಚೆಂಡು ಮುಕ್ತದ ಹಾದಿಯನ್ನು ಕಾಣುವಾಗ ಅಚ್ಚ ಬ್ಯಾಟ್ ಮುಖೇನವಾಗಿ 2 ಸಿಕ್ಸರ್ಗಳು ಸಿಡಿಯಲ್ಪಟ್ಟಿತ್ತು. ಅಂಕಿಅಂಶ ಪಟ್ಟಿಯಲ್ಲಿ ಬರೋಬ್ಬರಿ 20 ದಾಖಲಾಗುತ್ತಾ ಇದೆ. ಶಶಾಂಕ್ ಇಲ್ಲಿ ಚೇತರಿಕೆ ಹಾದಿಯನ್ನು ಕಾಣಬೇಕಾಗುತ್ತಾ ಇದೆ. ಸುಹಾನ್ ಪನ್ನೂರ್ ಅವರ ಮಾರ್ಗದರ್ಶನದ ಮೇರೆಗೆ ತನ್ನ ಅನುಭವಗಳನ್ನು ಸಹ ಆಟಗಾರನ ಜೊತೆ ಹಂಚಿಕೊಳ್ಳುವಾಗ ಎಸೆತಗಾರರಲ್ಲಿ ಖಂಡಿತವಾಗಿ ಇಲ್ಲಿ ಚೇತರಿಕೆ ಹಾದಿಯನ್ನು ಕಾಣಬೇಕಾಗುತ್ತಾ ಇದೆ. ಕಿವಿ ಮಾತನ್ನು ಹೇಳುವುದಾದರೆ ಖಂಡಿತವಾಗಿ ಹಂತದಲ್ಲಿ ಹಿರಿಯ ಆಟಗಾರನಿಂದ ಮೆಚ್ಚುಗೆಯನ್ನು ಇಲ್ಲಿ ವ್ಯಕ್ತಪಡಿಸಲೇಬೇಕಾಗುತ್ತಾ ಇದೆ. ರೈಟ್ ಮರ ಒಂದು ವಿಕೆಟ್ ಬಳಕೆ ಆಗುತ್ತಾ ಇದೆ. ಮತ್ತೆ ದಂಡಿಸುವ ಪ್ರಯತ್ನಗಳ ಮಧ್ಯೆ ಕೂಡ ಇದು ಜಾನ್ಮೆಯುತ ಎಸೆತಗಾರಿಕೆ, ಶ್ರೇಷ್ಠ ಮಟ್ಟದ ಎಸೆತಗಾರಿಕೆ ಆಗುತ್ತಾ ಇದೆ. ಸತತ ಅವಳಿ ಸಿಕ್ಸರ್ಗಳನ್ನು ಬಿಟ್ಟು ಕೊಟ್ಟ ಬಳಿಕೆಯಲ್ಲಿ ಚೇತರಿಕೆ ಹಾದಿಯನ್ನು ಕಾಣುತ್ತಾ ಇದ್ದಾನೆ. ಮತ್ತೆ ದಂಡಿಸಿದ್ರು ಲವ್ಲಿ ಕನೆಕ್ಷನ್ ಇದು ಅಚ್ಚಪ್ಪನ್ನೂರು ಬ್ಯಾಟ್ ಮುಖೇನವಾಗಿ 3ನೇ ಸಿಕ್ಸರ್ ಸಿಡಿಯಲ್ಪಡುತ್ತಾ ಇದೆ. 4 ಚೆಂಡುಗಳು ಕೂಡ ಹಂತದಲ್ಲಿ ಮುಕ್ತಾಯವನ್ನು ಕಾಣುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 26 ಓಟ ಸಂಪಾದನೆ ಆಗುತ್ತಾ ಇದೆ. ಅಚ್ಚಪ್ಪನ್ನೂರು ಇಲ್ಲಿ ಎಸೆತಗಾರರಿಗೆ ಇಲ್ಲಿ ಸಿಂಹ ಸ್ವಪ್ನವಾಗುತ್ತಾ ಇದ್ದಾನೆ. 3 ಸಿಕ್ಸರ್ಗಳು ಸಿಡಿಯಲ್ಪಡುತ್ತಾ ಇದೆ. ಎಂತಹ ಬ್ಯಾಟಿಂಗ್ ಇದು, ಮೆಚ್ಚಲೇಬೇಕಾದದ್ದು. 3 ಸಿಕ್ಸರ್ಗಳು ಒಂದೇ ಓವರಿನಲ್ಲಿ, 1 ಚೆಂಡು ಡಾಟ್ ಅಂಡ್ ಡೆಲಿವರಿ ಬಳಿಕ ಮತ್ತೊಂದು ಸಿಕ್ಸರ್ಸ್ ಕೂಡ ದಾಖಲಾಗಿತ್ತು. ಆರಂಭಿಕ 4 ಚೆಂಡುಗಳು ಕೂಡ ಇಲ್ಲಿ ಮುಕ್ತಾಯವನ್ನು ಕಾಣುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 26 ಓಟದ ಸಂಪಾದನೆ ಆಗುತ್ತಾ ಇದೆ. 5ನೇ ಬಾರಿಗೆ ಸೇಬೇಕಾಗುತ್ತಾ ಇದೆ. ಶಶಾಂಕ್ ಇಲ್ಲಿ ಚಾನ್ಮೇತ ಎಸೆತಗಾರಿಕೆಯಲ್ಲಿ ಮುಂದುವರಿಸಿಕೊಳ್ಳಬೇಕಾಗುತ್ತಾ ಇದೆ. ನೆಲಮಟ್ಟದ ಚೆಂಡು, ಒನ್ ಮೋರ್ ಪಿಗಿ ನೇರ ಸೀಮಾರೇಖೆ ಹೊರಭಾಗದಲ್ಲಿ ನೋ ಬಾಲ್ ಎಂಬ ತೀರ್ಪು ಹೊರ ಬೀಳುತ್ತಾ ಇದೆ. ಫ್ರೀ ಹಿಟ್ ಚಾಲ್ತಿಯನ್ನು ಕೂಡ ಪಡೆದುಕೊಳ್ಳುತ್ತಾ ಇದೆ. ಹಂತದಲ್ಲಿ 6 ಓಟದ ಸಂಪಾದನೆ ಇದು. ಅಚ್ಚಪ್ಪನ್ನೂರಲ್ಲಿ ಖಂಡಿತವಾಗಿ ಹಂತದಲ್ಲಿ ಬಹಳ ದೊಡ್ಡ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಡುತ್ತಾ ಇದ್ದಾನೆ. ಅಂಕಿಅಂಶ ಪಟ್ಟಿಯಲ್ಲಿ ಬರೋಬ್ಬರಿ 32 ಓಟದ ಸಂಪಾದನೆ ಆಗುತ್ತಾ ಇದೆ. 33 ದಾಖಲಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ನೋ ಬಾಲ್ ಎಂಬ ತೀರ್ಪು ಹೊರ ಬೀಳುವಾಗಲೇ ಫ್ರೀ ಹಿಟ್ ಚಾಲ್ತಿಯನ್ನು ಪಡೆದುಕೊಳ್ಳುತ್ತಾ ಇದೆ. ಒಂದೇ ಚೆಂಡಿನಲ್ಲಿ 7 ಓಟ ಸಂಪಾದನೆ ಆಗಿತ್ತಿಲ್ಲಿ. ಮತ್ತೆ ದಂಡಿಸಿದ್ರು ನೇರ ವಿಭಾಗಕ್ಕೆ ದಂಡಿಸುವಂತ ಪ್ರಯತ್ನಗಳ ಮಧ್ಯೆ ಕೊಟ್ಟು ಯಾವುದೇ ಓಟವನ್ನು ಬಿಟ್ಟುಕೊಡುತ್ತಾ ಇಲ್ಲ. ಇಲ್ಲಿ ದುಬಾರಿ ಓವರ್ ಇಲ್ಲಿ ಮುಂದುವರಿಕೆ ಆಗುತ್ತಾ ಇದೆ. 20 ಚೆಂಡು ಬಾಕಿ ಇರುವಂತಲ್ಲಿ ಶಶಾಂಕ್ ಎಸೆತಗಾರಿಕೆಯನ್ನು ಮುಂದುವರಿಸಿಕೊಡಬೇಕಾಗುತ್ತಾ ಇದೆ. ಕೊನೆ ಬಾರಿಗೆ ನೆಲಮಟ್ಟದ ಚೆಂಡು ಮತ್ತೆ ದಂಡಿಸಿದ್ರು, ತಟ್ಟಿ ಆಡುವ ಒಳಾಂಗಣ ಕ್ಷೇತ್ರ ಪಾಲಕನ ಕೈ ಸೇರುತ್ತಾ ಇದೆ. ಸುಹಾನ್ ಬನ್ನೂರು ರವರ ಮಾರ್ಗದರ್ಶನದ ಮ್ಯಾಜಿಕ್ ಇಲ್ಲಿ ವರ್ಕ್ ಆಗುತ್ತಾ ಇದೆ. ಅಚ್ಚಪ್ಪನ್ನೂರು ರವರ ವಿಕೆಟ್ ಅನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾ ಇದ್ದಾನೆ ಎಸೆತಗಾರ. ಕೊನೆಗೂ ಕೂಡ ಬಲಾಢ್ಯ ದಂಡಿಗ
ಅಚ್ಚಪ್ಪನ್ನೂರವರ ವಿಕೆಟ್ ಇಲ್ಲಿ ಪತನವಾಗುತ್ತಾ ಇದೆ. ಓವರ್ ನಂಬರ್ 2 ಕೂಡ ಇಲ್ಲಿ ಮುಕ್ತಾಯವನ್ನು ಕಾಣುತ್ತಾ ಇದೆ. ಒಂದೇ ಓವರಿನಲ್ಲಿ ಬರೋಬ್ಬರಿ 4 ಸಿಕ್ಸರ್ಗಳು ಸಿಡಿಯಲ್ಪಟ್ಟಿತ್ತು ಅಚ್ಚಪ್ಪನ್ನೂರು ಬ್ಯಾಟ್ ಮುಖೇನವಾಗಿ. 33 ಓಟಗಳು ಸಂಪಾದನೆ ಆಗುತ್ತಾ ಇದೆ. ಪ್ರಥಮ 2 ವಿಕೆಟ್ಗಳ ಪತನದ ವೇಳೆಗೆ 23 ಓಟಗಳು ಸಂಪಾದನೆ ಆಗುತ್ತಾ ಇದೆ. ಆರಂಭಿಕವಾಗಿ ವಿಕೆಟ್ ಅನ್ನು ಕಳೆದುಕೊಂಡ ಬಳಿಕ ಅಚ್ಚಪ್ಪನ್ನೂರವರ ಮನಮೋಹಕ ಇನ್ನಿಂಗ್ಸ್ ಇಲ್ಲಿ ಅಧ್ಯಾಯ ಅಂತ್ಯವಾಗುತ್ತಾ ಇದೆ. 33 ಓಟ ಸಂಪಾದನೆ ಆಗುತ್ತಾ ಇದೆ. 3ನೇ ಓವರಿನ ಜವಾಬ್ದಾರಿಯನ್ನು ಹೊತ್ತುಕೊಂಡು ದಿಸದಗಾರ ಇರ್ಫಾನ್ ರವರನ್ನು ಕಲಿಸಿಕೊಡಲಾಗುತ್ತಾ ಇದೆ. ಬೆಂಗಳೂರು ಬ್ಲಾಸ್ಟರ್ಸ್ ತಂಡದ ಪರವಾಗಿ ನೂತನ ಕ್ರಮಾಂಕದಲ್ಲಿ ನಾನ್ ಸ್ಟ್ರೈಕ್ ವಿಭಾಗವನ್ನು ಸೇರಿಕೊಳ್ತಾ ಇದ್ದಾನೆ ಇರ್ಫಾನ್. ರೋಹಿತ್ ಇಲ್ಲಿ ಎದುರಿಸಿಕೊಂಡಾಡಬೇಕಾದಂತ ದಾಂಡಿಗೆಯಲ್ಲಿ ಸುಹಾನ್ ಬನ್ನೂರವರನ್ನು ಮತ್ತೊಮ್ಮೆ ಕಲಿಸಿಕೊಡಲಾಗುತ್ತಾ ಇದೆ. 3ನೇ ಓವರಿನ ಜವಾಬ್ದಾರಿಯನ್ನು ಹೊತ್ತುಕೊಂಡ ನಿಲ್ಲಿಸಿದಗಾರ ಸುಹಾನ್ ಬನ್ನೂರ್ ಇಲ್ಲಿ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ಆರಂಭಿಕ ಚೆಂಡನ್ನು ಎಸೆಯಬೇಕಾಗುತ್ತಾ ಇದೆ ಹಂತದಲ್ಲಿ. ರೋಹಿತ್ ಇಲ್ಲಿ ಎದುರಿಸಿಕೊಂಡಾಡಬೇಕಾದಂತ ದಾಂಡಿಗೆಯಲ್ಲಿ ಪ್ರಥಮ ಚೆಂಡಿದು ಫ್ರಂಟ್ ಆಫ್ ಮಾದರಿ ಚೆಂಡು 584 ಬೀಳುತ್ತಾ ಇದೆ. ಔಟ್ ಸೈಡ್ ದಿ ಲೆಗ್ ಸ್ಟೆಪ್ ವಿಭಾಗವನ್ನು ಸೇರಿಕೊಂಡಂತ ಚೆಂಡಿಲಿ ವೈಡ್ ಆಗಿ ಮಾರ್ಪಾಡುಗೊಳ್ಳುತ್ತಾ ಇದೆ. ದ್ವಿತೀಯ ಬಾರಿ ಸೇಬೇಕಾಗುತ್ತಾ ಇದೆ ತಂದ್ಕೊಡದ ಪ್ರಥಮ ಚೆಂಡಿಗಾಗಿ ಇಲ್ಲಿ ನೆಲಮಟ್ಟದ ಚೆಂಡು ಜಾನ್ಮೇತಗಾರಿಕೆ. ಇದು ಭೂಮಿ ತಾಯಿಯ ಮಡಿಲಿನಲ್ಲಿ ಸವರುತ್ತಾ ಬಂದ ಚೆಂಡು ಬ್ಯಾಟ್ ಅಂಚಿಗೆ ಬಡಿತಾ ಇದೆ. ಕೇವಲ 1 ಓಟಕ್ಕಷ್ಟು ಅವಕಾಶವಾಗುತ್ತಾ ಇದೆ. ಆರಂಭಿಕ ಓವರ್ ನಲ್ಲಿ ಮ್ಯಾಜಿಕ್ ಅನ್ನು ಮಾಡಿದಂತ ಸುಹಾನ್ ಬನ್ನೂರಲ್ಲಿ 3ನೇ ಓವರ್ ಅನ್ನು ಕೈಗೆತ್ತಿಕೊಳ್ಳುವ ಸಂದರ್ಭದಲ್ಲಿ ಪ್ರಥಮ ಚೆಂಡಂತಲ್ಲಿ 1 ಓಟದ ಗಳಿಕೆ ಆಗಿತ್ತು. ದ್ವಿತೀಯ ಚೆಂಡು ಕೂಡ 1 ಓಟದ ಗಳಿಕೆ ಆಗುತ್ತಾ ಇದೆ. ಯಾವುದೇ ರೀತಿಯಾದಂತ ಸುಲಭ ಚೆಂಡುಗಳನ್ನು ಬಿಟ್ಟುಕೊಡದಂತ ಸುಹಾನ್ ಬನ್ನೂರಲ್ಲಿ ತಂಡದ ಎಸೆತಗಾರಿಕ ಜವಾಬ್ದಾರಿಯನ್ನು ಅರಿತುಕೊಂಡು ಎಸೆತಗಾರಿಕೆಯಲ್ಲಿ ಮುಂದುವರಿಸಿಕೊಡುತ್ತಾ ಇದ್ದಾರೆ. 2 ಚೆಂಡು ಮುಕ್ತಾಯ 3ನೇ ಬಾರಿಗೆ ಸೇಬೇಕಾಗುತ್ತಾ ಇದೆ. ಇಲ್ಲಿ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ಒನ್ ಟಾಪ್ ಮಾದರಿ ಚೆಂಡು ಗ್ಯಾಪ್ ಶಾಟ್. ಇದು ಕ್ಷೇತ್ರ ಪಾಲಕನ ತಡೆಗೋಡೆಯಾಗುತ್ತಾ ಇದೆ. 2 ಓಟದ ಸಂಪಾದನೆ ಆಗುತ್ತಾ ಇದೆ. ಇಲ್ಲಿ ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆ ಓಡಾಟ ಮುಂದುವರಿಕೆ ಆಗುತ್ತಾ ಇದೆ ಹಂತದಲ್ಲಿ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿಯಾಗುತ್ತಾ 38 ದಾಖಲಾಗುತ್ತಾ ಇದೆ ಹಂತದಲ್ಲಿ. ಖಂಡಿತವಾಗಿ ಅಂತದೇ ಬೆಂಗಳೂರು ಬ್ಲಾಸ್ಟರ್ಸ್ ತಂಡದ ಪರವಾಗಿ ಬಂದಂತ ನೂತನ ಕ್ರಮಾಂಕದ ದಾಂಡಿಗರಿಗೆ ಖಂಡಿತವಾಗಿಯೂ ಜವಾಬ್ದಾರಿ ಇದೆ ಹಂತದಲ್ಲಿ. ಮತ್ತೆ ದಂಡಿಸುವಂತ ಪ್ರಯತ್ನವನ್ನು ಪಟ್ಟಿದ್ರಲ್ಲಿ ಗುಟಪಾಲಕ ಹರ್ಷ ಪಡ್ಡೈರವರನ್ನು ಕೂಡ ಇಲ್ಲಿ ವಂಚಿಸಿಕೊಳ್ಳುತ್ತಾ ಇದೆ. ಕೇವಲ 1 ಓಟಕ್ಕಷ್ಟು ಅವಕಾಶವಾಗುವಾಗ 39 ದಾಖಲಾಗುತ್ತಾ ಇದೆ. 4 ಚೆಂಡುಗಳು ಕೂಡ ಮುಕ್ತಾಯದ ಹಾದಿಯನ್ನು ಕಾಣುತ್ತಾ ಇದೆ. 5ನೇ ಬಾರಿಗೆ ಸೇಬೇಕಾಗುತ್ತಾ ಇದೆ. ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಅನ್ನು ಬಳಕೆಯನ್ನು ಮಾಡಿಕೊಳ್ತಾ ಇದ್ದಾನೆ ಸುಹಾನ್ ಬನ್ನೂರಲ್ಲಿ. ಜಾನ್ಮೇತಸೆಗಾರಿಕೆ ಇದು ನೆಲಮಟ್ಟದ ಚೆಂಡಾಗಿತ್ತು. 1 ಓಟದ ಉತ್ತರ ಲಭಿಸ್ತಾ ಇದೆ. 5ನೇ ಚೆಂಡಿಗೆ ಕೊನೆಯ ಬಾರಿಗೆ ಸೇಬೇಕಾಗುತ್ತಾ ಇದೆ. ಸುಹಾನ್ ಬನ್ನೂರ್ ಇಲ್ಲಿ ಮುಂದುವರಿಕೆ ಮಾಡಬೇಕಾಗುತ್ತಾ ಇದೆ. ಕೊನೆಯ ಚೆಂಡು ಚಾಲ್ತಿಯನ್ನು ಪಡೆಯುತ್ತಾ ಇದ್ದಾನೆ. ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಅನ್ನು ಬಳಕೆ ಮಾಡಿಕೊಳ್ತಾ ಇದ್ದಾನೆ. ಶ್ರೇಷ್ಠ ಮಟ್ಟದ ಎಸೆಗಾರಿಕೆ ಇದು. ಯಾವುದೇ ರೀತಿಯ ಉತ್ತರಗಳು ಕೂಡ ಇಲ್ಲಿ ಲಭಿಸ್ತಾ ಇಲ್ಲ. ಕೊನೆಯ ಚೆಂಡಿಗೆ ಓವರ್ ನಂಬರ್ 3ರ ಜವಾಬ್ದಾರಿ ಹೊತ್ತುಕೊಂಡಂತ ಸುಹಾನ್ ಬನ್ನೂರು 3ನೇ ಓವರ್ನಲ್ಲಿ ಬಿಟ್ಟುಕೊಟ್ಟದ್ದು ಕೇವಲ 7 ಓಟಗಳು. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿಯಾಗುತ್ತಾ 40 ದಾಖಲಾಗುತ್ತಾ ಇದೆ. ಆರಂಭಿಕ ಓವರ್ ಅನ್ನು ಕೂಡ ಎತ್ತುಕೊಂಡದ್ದು ಸುಹಾನ್ ಬನ್ನೂರು. ಆರಂಭಿಕ ಚೆಂಡಿನಲ್ಲಿ ವಿಕೆಟ್ ಅನ್ನು ಪಡೆದುಕೊಂಡಿದ್ರು. ಬಳಿಕ 2 ಚೆಂಡುಗಳು ಡಾಟ್ ಅಂಡ್ ಡೆಲಿವರಿ ಆಗಿತ್ತು. ಬಳಿಕ 2 ಚೆಂಡುಗಳು ಬೌಂಡರಿ ದಾಖಲಾಗಿತ್ತು. ಕೊನೆಯ ಚೆಂಡಿನಲ್ಲಿ ಡಾಟ್ ಅಂಡ್ ಡೆಲಿವರಿ ಆಗಿತ್ತು. ಒಟ್ಟಾರೆಯಾಗಿ ಆರಂಭಿಕ ಓವರ್ ಅನ್ನು ಕೈಗೆತ್ತಿಕೊಂಡು ಸುಹಾನ್ ಬನ್ನೂರ್ ಬಿಟ್ಟುಕೊಟ್ಟದ್ದು 8 ಓಟ. ಬಳಿಕ ಶಶಾಂಕ್ 6 ಚೆಂಡುಗಳ ಮಧ್ಯೆ ಬರೋಬ್ಬರಿ 4 ಸಿಕ್ಸರ್ಗಳನ್ನು ಬಿಟ್ಟುಕೊಟ್ಟು ಕೊನೆಯ ಗಳಿಗೆಯಲ್ಲಿ 1 ವಿಕೆಟ್ ಅನ್ನು ಪಡೆದುಕೊಂಡು 25 ಓಟಗಳನ್ನು ಬಿಟ್ಟುಕೊಟ್ರು. 3ನೇ ಓವರ್ ಅನ್ನು ಮತ್ತೆ ಸುಹಾನ್ ಬನ್ನೂರು ಕೈಗೆತ್ತಿಕೊಳ್ಳುವ ಸಂದರ್ಭದಲ್ಲಿ 6 ಚೆಂಡುಗಳ ಮಧ್ಯೆ ಬಿಟ್ಟುಕೊಟ್ಟದ್ದು ಕೇವಲ 7 ಓಟಗಳಲ್ಲಿ 4ನೇ ಓವರ್ ಚಾಲ್ತಿಯನ್ನು ಪಡೆಯುತ್ತಾ ಇದೆ. ಹಂತದಲ್ಲಿ 40 ಓಟದ ಸಂಪಾದನೆ ಆಗುತ್ತಾ ಇದೆ. ರೈಟ್ ಆರ್ಮ್ ಅರೌಂಡ್ ಎಸೆತಗಾರನಲ್ಲಿ ಕಳುಹಿಸಿಕೊಡಬೇಕಾಗುತ್ತಾ ಇದೆ. ಹಂತದಲ್ಲಿ 4ನೇ ಓವರ್ ಅನ್ನ ಜವಾಬ್ದಾರಿಯನ್ನು ಹೊತ್ತುಕೊಂಡಂತೆ ಎಸೆತಗಾರ ಹರೀಶ್ ರವರನ್ನು ಕಳಿಸಿಕೊಡಲಾಗುತ್ತಾ ಇದೆ. ಹಂತದಲ್ಲಿ ಸವಾಲಿದೆ, ಖಂಡಿತವಾಗಿ ಹಂತದಲ್ಲಿ ಸವಾಲಿದೆ. ಎಸೆತಗಾರನಿಗೆ 40 ಓಟದ ಸಂಪಾದನೆ ಆಗುತ್ತಾ ಇದೆ. ಹಂತದಲ್ಲಿ ಕಟ್ಟಿ ಹಾಕಬೇಕಾಗುತ್ತಾ ಇದೆ ಈ ನೂತನ ಕ್ರಮಾಂಕದ ದಾಂಡಿಗರಲ್ಲಿ. ಓವರ್ ದ ವಿಕೆಟ್ ಬಳಕೆ ಮಾಡಿಕೊಳ್ಳದ ಫುಲ್ ಟಾಸ್ ಮಾದರಿಯ ಚೆಂಡಿಗೆ
ಇಲ್ಲಂತೂ ತಟ್ಟಿಯಾಳ್ ಒಳಾಂಗಣ ಕ್ಷೇತ್ರ ಪಾಲಕನನ್ನು ಕೂಡಲೇ ವಂಚಿಸುತ್ತಾ ಇದೆ ಚೆಂಡು. ಒಂಟಿ ಓಟದ ಲಾಭಾಂಶ ದೊರಕುತ್ತಾ ಇದೆ ಹಂತದಲ್ಲಿ. ಒಂಟಿ ಓಟಕ್ಕೆ ಜಿಗಿತವನ್ನು ಪಡೆದಂತ ಇಲ್ಲಿ ಅಂಕಿಅಂಶ ಪಟ್ಟಿ 41 ಓಟದ ಗಳಿಕೆಯಾಗುತ್ತಾ ಇದೆ. ದ್ವಿತೀಯ ಬಾರಿಗೆ ಸೇಬೇಕಾಗುತ್ತಾ ಇದೆ. ಇಲ್ಲಿ ಓವರ್ ದ ವಿಕೆಟ್ ಬಳಕೆ ಮಾಡುತ್ತಾ ಶ್ರೇಷ್ಠ ಮಟ್ಟ ದಂಡನೆ. ಇಲ್ಲಂತೂ ಸೀಮಾರೇಖೆ ಹೊರಭಾಗದಲ್ಲಿ ಅದ್ಭುತವಾದಂತ ಪ್ರಯತ್ನವಾಗಿತ್ತು. ಕೊನೆಯ ಗಳಿಗೆಯಲ್ಲಿ ಸೀಮಾರೇಖೆಯ ಗಡಿ ಭಾಗವನ್ನು ದಾಟುತ್ತಾ ಇದೆ ಚೆಂಡು. ಪ್ರಯತ್ನಕ್ಕೆ ಖಂಡಿತವಾಗಿ ಇಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕಾಗುತ್ತಾ ಇದೆ. ಟೀಮ್ ಯುನೈಟೆಡ್ ಎಪಿಸೋಡ್ ತಂಡದ ಪರವಾಗಿ ಆಡುವಂತ ಆ ಓರ್ವ ಕ್ಷೇತ್ರ ಪಾಲಕನಿಗೆ ಕೊನೆಯ ಕ್ಷಣದಲ್ಲಿ ಸಿಕ್ಸರ್ ದಾಖಲಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಬರೋಬ್ಬರಿ 47 ಓಟ ಸಂಪಾದನೆ ಆಗುತ್ತಾ ಇದೆ. ಆ ನೂತನ ಕ್ರಮಾಂಕದಲ್ಲಿ ಬಂದಂತ ದಾಂಡಿಗರು ಖಂಡಿತವಾಗಿ ಹಂತದಲ್ಲಿ ಜವಾಬ್ದಾರಿನ ಅರಿತುಕೊಂಡು ಇಲ್ಲಿ ಬ್ಯಾಟಿಂಗ್ ಅನ್ನು ಮುಂದುವರಿಸುವಾಗ 47 ಓಟ ಸಂಪಾದನೆ ಆಗುತ್ತಾ ಇದೆ. 2 ಚೆಂಡುಗಳು ಕೂಡ ಇಲ್ಲಿ ಮುಕ್ತಾಯದ ಹಾದಿಯನ್ನು ಕಾಣುತ್ತಾ ಇದೆ. ಹಾರಿಸ್ ಇಲ್ಲಿ ವಿಕೆಟ್ ಬದಲಾವಣೆ ಜೊತೆಗೆ ರೈಟ್ ಅಮರ ಒಂದು ವಿಕೆಟ್ ಬದಲಾವಣೆ ಆಗುತ್ತಾ ಇದೆ. ನೆಲಮಟ್ಟದ ಚೆಂಡಾಗಿದ್ದು ಕೊನೆಯ ಕ್ಷಣದಲ್ಲಿ ಫಾಂಟಾಪ್ ಆದರೆ ಚೆಂಡಾಗಿತ್ತು. ಇಲ್ಲಿ ದಾಂಡಿಗರನ್ನು ಕೂಡ ವಂಚಿಸಿಕೊಳ್ಳುತ್ತಾ ಇದೆ. ಸುಲಭದಾಯಕ ಚೆಂಡಾಗಿದ್ರು ಕೂಡ ಚೆಂಡಿನ ವೇಗವನ್ನು ಅರಿತುಕೊಂಡು ಇಲ್ಲಿ ಬ್ಯಾಟಿಂಗ್ ಅನ್ನು ಮುಂದುವರಿಸಿಕೊಳ್ಳಬೇಕಾಗುತ್ತಾ ಇದೆ ಬೆಂಗಳೂರು ಬ್ಲಾಸ್ಟರ್ ತಂಡದ ಪರವಾಗಿ. 3 ಚೆಂಡು ಮುಕ್ತಾಯ, 4ನೇ ಬಾರಿಗೆ ಸೇಬೇಕಾಗುತ್ತಾ ಇದೆ. ರೈಟ್ ಅಮರ ಒಂದು ವಿಕೆಟ್, ಸೊಗಸಾದ ದಂಡನೆ, ಬಿಗಿ ಒನ್ ಮೋರ್ ವಿಕೆಟ್, ಶ್ರೇಷ್ಠ ಮಟ್ಟದ ದಂಡನೆ ಇದು. ಸೀಮಾ ರೇಖೆ ಹೊರಭಾಗದಲ್ಲಿ 6 ಓಟದ ಸಂಪಾದನೆ ಆಗುತ್ತಾ ಇದೆ. ಷಡ್ಕ ನಂಬರ್ 6 ದಾಖಲಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಂತೂ 53 ಓಟ ಸಂಪಾದನೆ ಆಗುತ್ತಾ ಇದೆ. ಅರ್ಧ ಶತಕ ದಾಖಲಾಗುತ್ತಾ ಇದೆ ಹಂತದಲ್ಲಿ. ಹಾರಿಸಿದಂತ 4ನೇ ಚೆಂಡಿಗೆ ಕೂಡ ಇಲ್ಲಿ ಸಿಕ್ಸರ್ ದಾಖಲಾಗುತ್ತಾ ಇದೆ. 5ನೇ ಬಾರಿಗೆ ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್, ಬಾಲ್ ಮಾಡಬೇಕೆ ಒನ್ ಮೋರ್. ಇಲ್ಲಿ ಅದ್ಭುತವಾದಂತ ಕ್ಷೇತ್ರ ಪಾಲನೆ ಇದು. ಮತ್ತದೇ ಕ್ಷೇತ್ರ ಪಾಲಕಲ್ಲಿ ತಡೆಗೋಡೆಯಾಗುತ್ತಾ ಇದ್ದಾನೆ. ಅದ್ಭುತವಾದ ಪ್ರಯತ್ನವೇ ಇದು. ಖಂಡಿತವಾಗಿ ಅಂತಂದ್ರೆ 4 ಓಟಗಳನ್ನು ತಡೆ ಹಿಡಿತಾ ಇದ್ದಾನೆ. ನಿಧಾನಗತಿಯಾಗಿ ಆರಂಭವನ್ನು ಪಡೆದಂತ ಇನ್ನಿಂಗ್ಸ್ ಅರ್ಧ ಶತಕವನ್ನು ದಾಟುತ್ತಾ ಇದೆ. ಬಹುಶಃ ಅಚ್ಚ ಬನ್ನೂರವರ ಒಂದು ಇನ್ನಿಂಗ್ಸ್ ಇಲ್ಲಿ ಅರ್ಧ ಗಡಿಯನ್ನು ದಾಟುವುದಕ್ಕೆ ಸಹಾಯವನ್ನು ಮಾಡುತ್ತಾ ಇದೆ. ನೂತನ ಕ್ರಮಾಂಕದಲ್ಲಿ ಬಂದಂತ ದಾಂಡಿಗರು ಶಿರ್ವಾರ್ ಕೂಡ ಇಲ್ಲಿ ಇನ್ನಿಂಗ್ಸ್ ಅನ್ನು ಕಟ್ಟುತ್ತಾ ಇದ್ದಾರೆ. ವೈಡ್ ಎಂಬ ತೀರ್ಪು ಬೀಳುತ್ತಾ ಇದೆ. ದ್ವಿತೀಯಾರ್ಧದಲ್ಲಂತೂ ಖಂಡಿತವಾಗಿಯೂ ಸವಾಲಿದೆ ಹಂತದಲ್ಲಿ. 5 ಚೆಂಡು ಮುಕ್ತಾಯ, ಕೊನೆ ಬಾರಿಗೆ ಸೇಬೇಕಾಗುತ್ತಾ ಇದೆ. ಹೈ ಪುಲ್ ಟಾಸ್ ಮಾದರಿ ಚೆಂಡು ವೈಡ್ ಎಂಬ ತೀರ್ಪು ಬೀಳುತ್ತಾ ಇದೆ ತೀರ್ಪುಗಾರರಿಂದ. ಇತರೆ ರೂಪದಲ್ಲಿ ಒಂಟಿ ಓಟ ಸಂಪಾದನೆ ಆಗುತ್ತಾ ಇದೆ. ಇನ್ನೂ 2 ಓವರ್ಗಳು ಬಾಕಿ ಇರುವಂತಿಲ್ಲಿ 50ರ ಗಡಿ ದಾಟುತ್ತಾ ಇದೆ ಹಂತದಲ್ಲಿ. ಕೊನೆ ಬಾರಿಗೆ ಶ್ರೇಷ್ಠ ಮಟ್ಟ ದಂಡನೆ, ಕ್ಷೇತ್ರ ಪಾಲಕನ ಕೈ ಸೇರಿದೆ. ಇಲ್ಲಿ ಮಗದೊಂದು ಮಿಸ್ಫೀಲ್ಡ್, ಸೀಮಾ ರೇಖೆ ಹೊರ ಭಾಗದಲ್ಲಿ 6 ಓಟ ಸಂಪಾದನೆ ಆಗುತ್ತಾ ಇದೆ. ಕ್ಯಾಚ್ ಇಡುವ ಸಂದರ್ಭದಲ್ಲಿ ಸೀಮಾ ರೇಖೆ ಗಡಿ ಭಾಗವನ್ನು ಮುಟ್ಟಿದಂತ ಕ್ಷೇತ್ರ ಪಾಲಕ 6 ಓಟ ಸಂಪಾದನೆ ಆಗುತ್ತಾ ಇದೆ. ಸೊಗಸಾದಂತ ಕ್ಷೇತ್ರ ಪಾಲನೆ ಇದು. ಓವರ್ ನಂಬರ್ 4 ಕೂಡ ಇಲ್ಲಿ ಮುಕ್ತಾಯವನ್ನು ಕಾಣುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಬರೋಬ್ಬರಿ 63 ದಾಖಲಾಗುತ್ತಾ ಇದೆ ಹಂತದಲ್ಲಿ. ಶ್ರೇಷ್ಠ ದ್ವಿತೀಯ ಬ್ಯಾಟಿಂಗ್ ಇದು. ಜೀವದಾನಗಳ ಮೇಲೆ ಜೀವದಾನಗಳು ಲಭಿಸುವಾಗ ಬೆಂಗಳೂರು ಬ್ಲಾಸ್ಟರ್ ತಂಡದ ಬ್ಯಾಟರ್ಗಳಲ್ಲಿ ಎಸೆತಗಾರರಿಗೆ ಸಿಂಹ ಸ್ವಪ್ನವಾಗುತ್ತಾ ಇದ್ದಾರೆ. ಇಲ್ಲಿ ಉರಿ ಬಿಸಿಲಿನ ನಡುವೆ ಕೂಡ ಇಲ್ಲಿ ಎಸೆತಗಾರರಿಗಂತೂ ಸವಾಲಿದೆ. 5ನೇ ಓವರ್ನ ಕೈಗೆತ್ತಿಕೊಂಡಂತ ಎಸೆತಗಾರ ಪುತ್ತೂರಿನ ಮತ್ತು ಹರ್ಷ ಪಡ್ಡಾಯರು. ಪ್ರಥಮ ಚೆಂಡಿದು ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ವಿಭಾಗವನ್ನು ಸೇರಿಕೊಂಡಂತ ಚೆಂಡು ವೈಡ್ ಆಗಿ ಮಾರ್ಪಾಡುಗೊಳ್ಳುತ್ತಾ ಇದೆ. ಹರ್ಷ ಪಡ್ಡಾಯರ ಆರಂಭಿಕ ಚೆಂಡಿನಲ್ಲಿ ವೈಡ್ ಎಸೆತಗಾರಿಕೆಯನ್ನು ಮುಂದುವರಿಸುವಾಗ ದ್ವಿತೀಯ ಚೆಂಡಿನಲ್ಲಿ ಜಾನ್ ಮೆಹ್ತಾ ಬ್ಯಾಟಿಂಗ್ ಇದು. ಒಂಟಿ ಓಟಕ್ಕಷ್ಟು ಅವಕಾಶವಾಗುತ್ತಾ ಇದೆ. ಕಠಿಣ ಸವಾಲಂತೂ ಖಂಡಿತವಾಗಿ ದ್ವಿತೀಯಾರ್ಧದಲ್ಲಿದೆ. ಅಲ್ಲಿ
ಇರುವರ ಮಧ್ಯೆ ಕೂಡ ಇಲ್ಲಿ ಹೊಂದಾಣಿಕೆ ಬ್ಯಾಟಿಂಗ್ ಮುಂದುವರಿತಾ ಇದೆ. ಬೆಂಗಳೂರು ಬ್ಲಾಸ್ಟರ್ಸ್ ತಂಡದ ಪರವಾಗಿ ಸ್ವಿಚ್ ಇಟಿಗೆ ನೋಟವನ್ನಿಟ್ಟಿದ್ರು. ಸ್ವಿಚ್ ಇಟಿಗೆಯಲ್ಲಿ ಅವಳಿ ಓಟ ಸಂಪಾದನೆ ಆಗುತ್ತಾ ಇದೆ ಹಂತದಲ್ಲಿ. ಅವಳಿ ಕೂಡ ಇಲ್ಲಿ ಯಶಸ್ವಿ ಆಗುತ್ತಾ ಇದೆ. ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆ ಓಡಾಟವಿದು. ಸೊಗಸಾದಂತ ಬ್ಯಾಟಿಂಗ್ ಇದು ಇರುವರ ಮಧ್ಯೆ ಕೂಡ. ಮತ್ತೆ ಲೆಗ್ ಸ್ಟಂಪ್ ವಿಭಾಗವನ್ನು ಸೇರಿಕೊಂಡ ಚೆಂಡಿಲು ವೈಡ್ ಆಗಿ ಮಾರ್ಪಾಡುಗೊಳ್ಳುತ್ತಾ ಇದೆ. 2 ಚೆಂಡು ಮುಕ್ತಾಯ. 3ನೇ ಬಾರಿ 68 ಓಟಕ್ಕೆ ವಿಕೆಟ್ ಪತನ. ನೇರವಾಗಿ ಗೂಟವನ್ನು ಮುತ್ತಿಗುತ್ತಾ ಇದೆ. ಸೊಗಸಾದಂತ ಎಸೆದಗಾರಿಕೆ ಇದು. ಅಂತೂ ಇಂತೂ ಬೆಂಗಳೂರು ಬ್ಲಾಸ್ಟರ್ಸ್ ತಂಡದ ಬ್ಯಾಟರ್ ಅನ್ನಲ್ಲಿ ಪೆವಿಲಿಯನ್ ಗಟ್ಟುವಲ್ಲಿ ಯಶಸ್ವಿ ಆಗುತ್ತಾ ಇದೆ. ಹರ್ಷ ಪಟೇಲ್ 68 ಓಟಕ್ಕೆ ವಿಕೆಟ್ ಪತನವಾಗುತ್ತಾ ಇದೆ. 3ನೇ ವಿಕೆಟ್ ಪತನವಾಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 68 ದಾಖಲಾಗುತ್ತಾ ಇದೆ. ಹರ್ಷ ಪಟೇಲ್ ಅವರನ್ನು ಕಳಿಸಿಕೊಳ್ಳುವಾಗ 5ನೇ ಕ್ರಮಾಂಕದ ಎಸೆತಗಾರನಾಗಿ 4 ಚೆಂಡುಗಳು ಕೂಡ 3 ಚೆಂಡುಗಳು ಕೂಡ ಹಂತದಲ್ಲಿ ಮುಕ್ತಾಯವನ್ನು ಕಾಣುತ್ತಾ ಇದೆ. ಒಂದು ಅತ್ಯಮೂಲ್ಯ ವಿಕೆಟ್ ಅನ್ನು ಪಡೆದುಕೊಂಡ ಬಳಿಕ ಇಲ್ಲಿ 68 ಹೆಚ್ಚುವರಿಯಾಗುತ್ತಾ ಇದೆ ಅಂಕಿಅಂಶ ಪಟ್ಟಿ. 4ನೇ ಬಾರಿ ಎಸೆಯಬೇಕಾಗುತ್ತಾ ಇದೆ. ನೂತನ ಕ್ರಮಾಂಕದ ದಾಂಡಿಗನನ್ನು ಕಳುಹಿಸಿಕೊಡಲಾಗುತ್ತಾ ಇದೆ. ಬೆಂಗಳೂರು ಬ್ಲಾಸ್ಟರ್ಸ್ ತಂಡದ ಪರವಾಗಿ ಬಲಗೈ ದಾಂಡಿಗನನ್ನು ಇಲ್ಲಿ ಕಳುಹಿಸಿಕೊಡಲಾಗುತ್ತಾ ಇದೆ. ಈ ಹಂತದಲ್ಲಿ 68 ಓಟಗಳನ್ನು ಸಂಪಾದಿಸಿಕೊಂಡಂತ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ ತನ್ನ 3ನೇ ವಿಕೆಟ್ ಅನ್ನು ಕಳೆದುಕೊಂಡ ಬಳಿಕ ಈ ಹಂತದಲ್ಲಿ ನೂತನ ಕ್ರಮಾಂಕದ ದಾಂಡಿಗನನ್ನು ಕಳುಹಿಸಿಕೊಡಲಾಗುತ್ತಾ ಇದೆ. ಮುಜಮ್ಮಿಲ್ ರವರನ್ನು ಕಳಿಸಿಕೊಡಲಾಗುತ್ತಾ ಇದೆ. ಹಂತದಲ್ಲಿ ಸ್ಟ್ರೈಕರ್ ವಿಭಾಗವನ್ನು ಸೇರಿಕೊಳ್ಳುವಾಗ ಇಲ್ಲಿ ಹರ್ಷ ಪಟೇಲ್ ಕೈಮುಖೇನವಾಗಿ 4ನೇ ಚೆಂಡು ಚಾಲ್ತಿಯನ್ನು ಪಡಿತಾ ಇದೆ. ಇಲ್ಲಿ ದ್ವಿತೀಯ ಓಟಕ್ಕೆ ಕೂಡ ಇಲ್ಲಿ ಯಶಸ್ವಿ ಆಗುತ್ತಾ ಇದ್ದಾರೆ. ಇರುವರು ಕೂಡ ಇಲ್ಲಿ ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆ ಓಡಾಟ ನೂತನ ಕ್ರಮಾಂಕದ ದಾಂಡಿಗನಿಂದಲೂ ಬರುತ್ತಾ ಇದೆ. 2 ಚೆಂಡು ಬಾಕಿ ಇರುವಂತೆ ಇಲ್ಲಿ 5ನೇ ಚೆಂಡನ್ನು ಎಸೆಯಬೇಕಾಗುತ್ತಾ ಇದೆ. ಹರ್ಷ ಪಟೇಲ್ ಇಲ್ಲಿ ಓವರ್ ವಿಕೆಟ್ ಬಳಕೆ ಮಾಡಿಕೊಳ್ಳುತ್ತಾ ತನ್ನ ಕೂಟದ 5ನೇ ಚೆಂಡನ್ನು ಎಸೆಯಬೇಕಾಗುತ್ತಾ ಇದೆ. ಟೀಮ್ ಯುನೈಟೆಡ್ ಎಪಿಸೋಡ್ ತಂಡದ ಪರವಾಗಿ ಎಸೆತಗಾರಿಕೆಯಲ್ಲಿ ಮುಂದುವರಿಸಿಕೊಳ್ಳುವಾಗ ಒಂಟಿ ಓಟ ಸುಲಭಗೊಳ್ಳುತ್ತಾ ಇದೆ. ಮಿಸ್ ಫೀಲ್ಡ್ ಇದು. ಕೊಂಚ ಮಟ್ಟಿನ ಮೈ ಮರೆತರೂ ಕೂಡ ಇಲ್ಲಿ 3ನೇ ಓಟಕ್ಕೆ ಅವಕಾಶ. 3ನೇ ಓಟವು ಕೂಡ ಇಲ್ಲಿ ಯಶಸ್ವಿ ಆಗುತ್ತಾ ಇದೆ. ಎಂತಹ ತಿರುವು ಇದು. ಒಬ್ಬ ಕ್ಷೇತ್ರ ಪಾಲಕನ ವೈಫಲ್ಯದ ಜೊತೆಗೆ 3 ಓಟ ಸಂಪಾದನೆ ಇದು. ಅಂಕಿಅಂಶ ಪಟ್ಟಿಯಲ್ಲಿ ಬರೋಬ್ಬರಿ 73 ಓಟ ಸಂಪಾದನೆ ಆಗುತ್ತಾ ಇದೆ. ಬನ್ನೂರು ಪ್ರೀಮಿಯರ್ ಲೀಗ್ ಸೀಸನ್ 6ರ ಗರಿಷ್ಠ ಮೊತ್ತವನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ಇಲ್ಲಿ ಬೆಂಗಳೂರು ಬ್ಲಾಸ್ಟರ್ಸ್ ತಂಡದಲ್ಲಿ ರನ್ಔಟ್ಗಾಗಿ ಅವಕಾಶಗಳ ಮಧ್ಯೆ ಕೂಡ ನಕಾರಾತ್ಮಕ ತೀರ್ಪು ಇದು. ಒಂಟಿ ಓಟದ ಗಳಿಕೆಯಾಗುತ್ತಾ ಇದೆ. 74 ಓಟ ಸಂಪಾದನೆ ಆಗುತ್ತಾ ಇದೆ. ಓವರ್ ನಂಬರ್ 5 ಕೂಡ ಇಲ್ಲಿ ಮುಕ್ತಾಯವನ್ನು ಕಾಣುವಾಗ ಹರ್ಷ ಪಟೇಲ್ ಅವರ 6 ಚೆಂಡುಗಳು ಕೂಡ ಈ ಹಂತದಲ್ಲಿ ಮುಕ್ತಾಯವನ್ನು ಕಾಣುತ್ತಾ ಇದೆ. 6 ಚೆಂಡುಗಳ ಮಧ್ಯೆ ಬಿಟ್ಟುಕೊಟ್ಟದ ಹರ್ಷ ಪಟೇಲ್ 11 ಓಟಗಳು, 1 ಅತ್ಯಮೂಲ್ಯ ವಿಕೆಟ್ ಅನ್ನು ಕೂಡ ಪಡೆದುಕೊಂಡ್ರು. ಇಲ್ಲಿ ಕೊನೆಯ ಓವರ್ ಅನ್ನು ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವ ಎಸೆತಗಾರ ಯಾರು? ಎಲ್ಲವೂ ಕೂಡ ಹಂತದಲ್ಲಿ ಪ್ರಶ್ನಾರ್ಥಕವಾಗಿ ಉಳಿದು ಬಿಟ್ಟಿದೆ. 74 ಓಟದ ಸಂಪಾದನೆಯಾಗುವಾಗ ಈ ಹಂತದಲ್ಲಂತೂ ಯಾವ ಎಸೆತಗಾರನನ್ನು ಜವಾಬ್ದಾರಿತವಾಗಿ ಇಲ್ಲಿ ಕಳಿಸಿಕೊಡಬಲ್ಲರೆಂಬುದನ್ನು ಕೂಡ ಕಾದು ನೋಡಬೇಕಾಗುತ್ತಾ ಇದೆ. ಕಾರಣ ಬೆಂಗಳೂರು ಬ್ಲಾಸ್ಟರ್ಸ್ ತಂಡದ ನೂತನ ಕ್ರಮಾಂಕದ ದಾಂಡಿಗರು ಕೂಡ ತಂಡದ ಆರಂಭಿಕ ಕ್ರಮಾಂಕದ ಜವಾಬ್ದಾರಿಯನ್ನು ಹೊತ್ತುಕೊಂಡಿಲ್ಲಿ ಬ್ಯಾಟಿಂಗ್ ಅನ್ನಲ್ಲಿ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ವಿಕೆಟ್ಗಳನ್ನು ಕಳೆದುಕೊಂಡರೂ ಕೂಡ ಇಲ್ಲಿ ಕೊನೆಯ ಓವರ್ ಚಾಲ್ತಿಯನ್ನು ಪಡಿತಾ ಇದೆ. ಇಲ್ಲಿ ಹಂತದಲ್ಲಿ ಮುಜಾಮಿಲ್ ರವರನ್ನು ಇಲ್ಲಿ ನೂತನ ಕ್ರಮಾಂಕದಲ್ಲಿ ಕಳಿಸಿಕೊಡಲಾಗಿತ್ತು. ಕೊನೆಯ ಚೆಂಡಿನಲ್ಲಿ ಒಂಟಿ ಓಟದ ಗಳಿಕೆಯಾಗಿತ್ತು. ಇಲ್ಲಿ ಎದುರಿಸಿಕೊಂಡಾಡಬೇಕಾಗುತ್ತಾ ಇದೆ. ರಿಯಾಜ್ ರವರನ್ನು ಕಳಿಸಿಕೊಡಲಾಗುತ್ತಾ ಇದೆ. ಹಂತದಲ್ಲಿ ರೈಟ್ ಆರ್ಮ್ ಒಂದು ವಿಕೆಟ್ ಅನ್ನು ಬಳಕೆ ಮಾಡಿಕೊಳ್ಳುತ್ತಾ ಇದ್ದೇನೆ. ಹಂತದಲ್ಲಿ ಪ್ರಥಮ ಚೆಂಡಿಯಲ್ಲಿ ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ವಿಭಾಗವನ್ನು ಸೇರಿಕೊಳ್ಳುವಾಗ ವೈಡ್ ಎಂಬ ತೀರ್ಪು ಹೊರ ಬೀಳುತ್ತಾ ಇದೆ.
75 ಓಟ ಸಂಪಾದನೆ ಆಗುತ್ತಾ ಇದೆ. ಪ್ರಥಮ ವೈಡ್ ಬಳಕೆ ಮುಖೇನವಾಗಿ ಇಲ್ಲಿ ದ್ವಿತೀಯ ಚೆಂಡಿಲ್ಲಿ ಪ್ರಥಮ ಚೆಂಡಿಲ್ಲಿ ಮುಕ್ತಾಯವನ್ನು ಕಾಣುತ್ತಾ ಇದೆ. ನೆಲಮಟ್ಟದ ಚೆಂಡನ್ನು ಗುರುತಿಸಿಕೊಳ್ಳುವಲ್ಲಿ ವೈಫಲ್ಯತೆಯನ್ನು ಎದುರಿಸಿದ್ರು. ಡಾಟ್ ಅಂಡ್ ಡೆಲಿವರಿ ಬಳಿಕಲ್ಲಿ ಎರಡನೇ ಚೆಂಡಿಗಾಗಿ ಸೇಬೇಕಾಗುತ್ತಾ ಇದೆ. ಫುಲ್ ಟಾಸ್, ಖಾಲಿ ಜಾಗ, 1 ಬೌನ್ಸ್ ಬೌಂಡರಿ. ಶ್ರೇಷ್ಠ ರೀತಿಯ ದಂಡನೆ ಇದು. ಖಂಡಿತವಾಗಿ ಹಂತದಲ್ಲಿ ಯಾವುದೇ ರೀತಿಯಾದಂತ ಯಶಸ್ವಿತ ಓವರ್ ಮುಂದುವರಿಕೆ ಆಗುತ್ತಾ ಇಲ್ಲ. ಇಲ್ಲಿ 5ನೇ ಓವರ್ ಯಶಸ್ವಿತವಾಗಿತ್ತು. 5 ಮತ್ತು 3 ಮತ್ತು ಪ್ರಥಮ ಓವರ್ ಯಶಸ್ವಿ ಆಗಿತ್ತು. ಇಲ್ಲಿ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ರನ್ ಗಳಿಗೆ ಹೆಚ್ಚಳವಾಗುತ್ತಾ ಇದೆ. ಇಲ್ಲಿ ರನ್ ವೇಗಕ್ಕೆ ಕಡಿವಾಣ ಹಾಕಬೇಕಾಗುತ್ತಾ ಇದೆ. ಇಲ್ಲಿ ಒಂಟಿಯ ಬಳಿಕೆಯಲ್ಲಿ ಅವಲಿ ಕೂಡ ಇಲ್ಲಿ ಯಶಸ್ವಿ ಆಗುತ್ತಾ ಇದೆ. 81 ಓಟದ ಸಂಪಾದನೆ ಆಗುತ್ತಾ ಇದೆ. ಗರಿಷ್ಠ ಮೊತ್ತ ದಾಖಲಾಗುತ್ತಾ ಇದೆ. ಹಂತದಲ್ಲಿ 19 ಓಟಗಳನ್ನು ಕಲೆ ಹಾಕಬಲ್ಲರೇ ಇರುವ ದಾಂಡಿಗರು. ಒಂದು ವೇಳೆ ಕಲೆ ಹಾಕಿದರೆ ಖಂಡಿತ ಇತಿಹಾಸದ ಪುಟದಲ್ಲಿ ಸೇರುವುದಂತೂ ಖಂಡಿತ. 4ನೇ ಚೆಂಡು ಕೂಡಲಿ ಒಂಟಿ ಓಟದ ಗಳಿಕೆಯಾಗುವಾಗ 4 ಚೆಂಡುಗಳು ಕೂಡ ಹಂತದಲ್ಲಿ ಮುಕ್ತಾಯವನ್ನು ಕಾಣುತ್ತಾ ಇದೆ. 5ನೇ ಬಾರಿಗೆ ಇಲ್ಲಿ ಅವಕಾಶವಾಗುತ್ತಾ ಇದೆ. 5ನೇ ಬಾರಿಗೆ ಸೇಬೇಕಾಗುತ್ತಾ ಇದೆ. ರಿಯಾಜ್ ದಂಡಿಸುವಂತ ಪ್ರಯತ್ನವನ್ನು ಪಟ್ಟಿದ್ರು ದಾಂಡಿಗ. ಖಾಲಿ ಜಾಗ, ಒಂಟಿ ಓಟ ಸುಲಭಗೊಳ್ಳುತ್ತಾ ಇದೆ. ವಿಕೆಟ್ಗಳ ಮಧ್ಯೆ ಒಂಟಿ ಓಟ ಕಷ್ಟಾವಕಾಶವಾಗುತ್ತಾ ಇದೆ. ಇದು ಜಾನ್ ಮೆಹ್ತಾ ಬ್ಯಾಟಿಂಗ್ ಅನ್ನು ಮುಂದುವರಿಸಿಕೊಡುವಾಗ ರಿಯಾಜ್ ಬಿಟ್ಟುಕೊಟ್ಟಲ್ಲ ಒಂದು ಬೌಂಡರಿ ಬಳಿಕೆಯಲ್ಲಿ ಚೇತರಿಗೆ ಹಾದಿಯನ್ನು ಕಾಣುತ್ತಾ ಇದೆ. ಸತತವಾಗಿ 5 ಚೆಂಡುಗಳ ಮುಕ್ತಾಯದ ಬಳಿಕೆಯಲ್ಲಿ ಕೊನೆಯ ಚೆಂಡಿಗೂ ಕೂಡ ಒಂಟಿ ಓಟದ ಸಂಪಾದನೆ ಆಗುತ್ತಾ ಇದೆ. ಒಟ್ಟಾರೆಯಾಗಿ ಆರಂಭಿಕ ಇನ್ನಿಂಗ್ಸ್ಗೆ ನಾಂದಿ ಆಡುವಾಗ ಅಂಕಿಅಂಶ ಪಟ್ಟಿ ಅಂತೂ ರಾಕೆಟ್ ವೇಗವನ್ನು ಪಡೆದುಕೊಂಡು 84 ಓಟದ ಸಂಪಾದನೆ ಆಗುತ್ತಾ ಇದೆ. 85 ಓಟದ ಸಂಪಾದನೆ ಆಗಬೇಕಾಗುತ್ತಾ ಇದೆ. ದ್ವಿತೀಯಾರ್ಧದಲ್ಲಿ ಟೀಮ್ ಯುನೈಟೆಡ್ ಎಪಿಸೋಡ್ ತಂಡಕ್ಕೆ 85 ಓಟದ ಸಂಪಾದನೆ ಮಾಡಬೇಕಾಗುತ್ತಾ ಇದೆ ಗೆಲುವಿಗಾಗಿ. ಈ ಹಂತದಲ್ಲಿ ಖಂಡಿತವಾಗಿಯೂ ಬೆಂಗಳೂರು ಬ್ಲಾಸ್ಟರ್ಸ್ ತಂಡದ ದಾಂಡಿಗರನ್ನು ಮೆಚ್ಚಲೇಬೇಕಾದದ್ದು. ಪ್ರತಿಯೊಂದು ಚೆಂಡುವಿಗೂ ಕೂಡ ನಿರ್ದಿಷ್ಟವಾಗಿ ಗುರುತಿಸಿಕೊಂಡು ಬ್ಯಾಟಿಂಗ್ ಅನ್ನು ಮುಂದುವರಿಸಿಕೊಡುವಾಗ ಬೆಂಗಳೂರು ಬ್ಲಾಸ್ಟರ್ಸ್ ತಂಡದ ರನ್ ವೇಗಕ್ಕೆ ಕಡಿವಾಣ ಹಾಕುವಲ್ಲಿ ಎಸೆತಗಾರರು ವೈಫಲ್ಯತೆಯನ್ನು ಎದುರಿಸಿದ್ರು. ಬಳಿಕ ಅಲ್ಲಿಂದ ಬಂದಂತ ಅಚ್ಚ ಬನ್ನೂರು ಬರೋಬ್ಬರಿ ಒಂದೇ ಓವರ್ನಲ್ಲಿ 4 ಸಿಕ್ಸರ್ಗಳನ್ನು ಸಿಡಿಸಿದ್ರು. ಬಳಿಕ ಅಲ್ಲಿಂದ ಚೇತರಿಕೆಯನ್ನು ಪಡೆದುಕೊಂಡಂತ ಅಂಕಿಅಂಶ ಪಟ್ಟಿ 84 ಓಟದ ಸಂಪಾದನೆ ಆಗುತ್ತಾ ಇದೆ. 85 ಓಟದ ಸಂಪಾದನೆ ಆಗಬೇಕಾಗುತ್ತಾ ಇದೆ. ಇದಕ್ಕೆಲ್ಲ ಪ್ರಮುಖ ಕಾರಣ ಅಚ್ಚ ಬನ್ನೂರ್ ರವರ ವಿಕೆಟ್ ಪತನದ ಬಳಿಕ ಬಂದಂತ ಆ ನೂತನ ಕ್ರಮಾಂಕದ ದಾಂಡಿಗರಂತೂ ಶ್ರೇಷ್ಠ ರೀತಿಯ ಬ್ಯಾಟಿಂಗ್ ಅನ್ನು ಮುಂದುವರಿಸಿಕೊಟ್ರು. ಇಲ್ಲಿ ತಂಡದ ಗೆಲುವಿಗಾಗಿ ಪ್ರತಿಯೊಬ್ಬರು ಕೂಡ ಅದ್ಭುತ ರೀತಿಯಾದಂತ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಟ್ರು. ಒಟ್ಟಾರೆಯಾಗಿ ಪ್ರಥಮ ಇನ್ನಿಂಗ್ಸ್ ಗೆ ನಾಂದಿ ಆಡುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಬರೋಬ್ಬರಿ 84 ಓಟದ ಸಂಪಾದನೆ ಆಗುತ್ತಾ ಇದೆ. 85 ಓಟದ ಸಂಪಾದನೆ ಆಗಬೇಕಾಗುತ್ತಾ ಇದೆ ಗೆಲುವಿಗಾಗಿ. ಆರಂಭಿಕ ಕ್ಷಣದಲ್ಲಿ ಬಿಟ್ಟುಕೊಟ್ಟಂತಹ ಓಟಗಳು, ಸಿಕ್ಸರ್ಗಳು, ಬೌಂಡರಿಗಳು ಎಲ್ಲವನ್ನು ಕೂಡ ಇಲ್ಲಿ ಟೀಮ್ ಯುನೈಟೆಡ್ ಎಪಿಸೋಡ್ ತಂಡ ದ್ವಿತೀಯಾರ್ಧದಲ್ಲಿ ಸಂಪಾದಿಸಿಕೊಳ್ಳಲೇಬೇಕಾಗುತ್ತಾ ಇದೆ. ತಂಡವನ್ನು ಗೆಲುವಿನ ಹಂತಕ್ಕೆ ಕೊಂಡೊಯ್ಯಬೇಕಾದರೆ ಖಂಡಿತವಾಗಿ ಹಂತದಲ್ಲಿ ಆರಂಭಿಕ ಕ್ರಮಾಂಕದಲ್ಲಿ ಬರುವಂತಹ ಇರುವ ಬ್ಯಾಟರ್ಗಳಿಗೂ ಕೂಡ ದೊಡ್ಡ ಮಟ್ಟದ ಒತ್ತಡವಂತೂ ಖಂಡಿತವಾಗಿ ಇದೆ. ಟೀಮ್ ಯುನೈಟೆಡ್ ಎಪಿಸೋಡ್ ತಂಡದ ಪರವಾಗಿ ಬರುವಂತ ಆರಂಭಿಕ ಕ್ರಮಾಂಕದ ದಾಂಡಿಗರಿಗಂತೂ ಒತ್ತಡವಿದೆ. 85 ಓಟವನ್ನು ಕಲೆ ಹಾಕುವುದು ಕಷ್ಟವಾದರೂ ಹೌದು, ಸುಲಭವಾದರೂ ಹೌದು. ಇಲ್ಲಿ ಬ್ಯಾಟಿಂಗ್ ಅನ್ನು ಕಳಿಸಿಕೊಡಬೇಕಾಗುತ್ತಾ ಇದೆ ಅಗ್ರ ಕ್ರಮಾಂಕದ ಬ್ಯಾಟರ್ಗಳನ್ನು. ಇಲ್ಲಿ ಸುಹಾನ್ ಬನ್ನೂರು ಜೊತೆಗೂಡುತ್ತಾ ಹರ್ಷ ಪಡ್ಡೈರ್ ಅವರನ್ನು ಕೂಡ ಇಲ್ಲಿ ಕಳಿಸಿಕೊಡಲಾಗುತ್ತಾ ಇದೆ. 85 ಓಟಗಳು ಬೇಕಾಗುತ್ತಾ ಇದೆ. ಹಂತದಲ್ಲಿ ತಂಡವನ್ನು ಗೆಲುವಿನ ಹಾದಿಗೆ ಕೊಂಡೊಯ್ಯಬಲ್ಲಂತ ದಾಂಡಿಗರು ಯಾರು? ಖಂಡಿತ ಇರುವರೆಗೆ ಕೂಡ ಅಸಾಮರ್ಥ್ಯವಿದೆ. ಒಂದೆಡೆ ಹರ್ಷ ಪಡ್ಡೈರು, ಇನ್ನೊಂದೆಡೆ ಸುಹಾನ್ ಬನ್ನೂರು 85 ಓಟವನ್ನು ಇಲ್ಲಿ ದಾಖಲಿಸಿಕೊಳ್ಳಬೇಕಾಗುತ್ತಾ ಇದೆ. ಎಸೆತಗಾರರನ್ನು ಇಲ್ಲಿ ಕಳುಹಿಸಿಕೊಡಬೇಕಾಗುತ್ತಾ ಇದೆ. ಬೆಂಗಳೂರು ಬ್ಲಾಸ್ಟರ್ಸ್ ತಂಡದ ಪರವಾಗಿ ಎಸೆಯುವಂತ ಎಸೆತಗಾರರನ್ನು
85 ಓಟವನ್ನು ಇಲ್ಲಿ ಕಲೆ ಹಾಕಿಕೊಳ್ಳಬೇಕಾದರೆ ಖಂಡಿತವಾಗಿ ಹಂತದಲ್ಲಿ ಎಸೆತಗಾರರಿಗೆ ಒಂದು ರೀತಿಯಾದಂತ ಸುಲಭದಾಯಕವೂ ಹೌದು, ಕಷ್ಟದಾಯಕವೂ. ಕಾರಣ ಎರಡು ತಂಡಗಳಿಗೂ ಕೂಡ ಆರಂಭದ ಕ್ಷಣದಲ್ಲಿ ಅವಕಾಶವಿದೆ. ಸುಹಾನ್ ಬನ್ನೂರು ಒಂದೆಡೆ ಸ್ಟ್ರೈಕಿಂಗ್ ವಿಭಾಗವನ್ನು ಸೇರಿಕೊಂಡರೆ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಹರ್ಷ ಪಡ್ಡೈರ್ ಅವರನ್ನು ಕಳಿಸಿಕೊಡಲಾಗುತ್ತಾ ಇದೆ. ಎಸೆತಗಾರಿಕಾ ವಿಭಾಗದಲ್ಲಿ ಅವೀರ್ ಅವರನ್ನು ಕಳಿಸಿಕೊಡಲಾಗುತ್ತಾ ಇದೆ. ಪ್ರಥಮ ಓವರಿನ ಜವಾಬ್ದಾರಿಯನ್ನು ಹೊತ್ತುಕೊಂಡು ಪವರ್ ಪ್ಲೇ ಹಂತವನ್ನು ಕಾಣುತ್ತಾ ಇದೆ. ಅವೀರ್ ಅವರಿಗೆ ಪ್ರತಿಯೊಂದು ಸಿಕ್ಸರ್ಗೆ ವಿಕೆಟ್ಗೆ ಕೂಡ ನಗದು ಘೋಷಣೆ ಆಗುತ್ತಾ ಇದೆ, 100 ರೂಪಾಯಿ ಘೋಷಣೆ ಆಗುತ್ತಾ ಇದೆ. ಪ್ರಥಮ ಚೆಂಡಿದು ವೈಡ್ ಎಂಬ ತೀರ್ಪು ಹೊರ ಬೀಳುತ್ತಾ ಇದೆ. ಔಟ್ ಸೈಡ್ ಆಪ್ಷನ್ ಮುಖೇನವಾಗಿ ತಂಡದ ಶುಭಗಾತ ಆರಂಭಗೊಳ್ಳುತ್ತಾ ಇದೆ. ಸುಹಾನ್ ಬನ್ನೂರ್ ಇಲ್ಲಿ ಎದುರಿಸಿಕೊಂಡು ಆಡುವಂತ ದಾಂಡಿಗೇತ ಪುಲ್ಟಾಸ್ ಮಾದರಿ ಚೆಂಡಿದು ಸುಲಭದಾಯಕ ಚೆಂಡಾಗಿತ್ತು. ಜೋಸಿ ಪುಲ್ಟಾಸ್ ಆಗಿತ್ತು. ದಂಡಿಸುವಲ್ಲಿ ವೈಫಲ್ಯತೆಯನ್ನು ಎದುರಿಸಿದ್ರು. ಇಲ್ಲಿ ಡಾಟ್ ಡೆಲಿವರಿ ಆಗಿ ಮಾರ್ಪಾಡುಗೊಳ್ಳುತ್ತಾ ಇದೆ. ಇಲ್ಲಿ ದ್ವಿತೀಯ ಚೆಂಡು ಚಾಲ್ತಿಯನ್ನು ಪಡೆಯುತ್ತಾ ಇದೆ. ರೈಟ್ ಅಮ್ಮರ ಒಂದು ವಿಕೆಟ್ ಬಳಕೆ ಆಗುತ್ತಾ ಇದೆ. ಇಲ್ಲಿ ಮಟ್ಟಲ್ ಚೆಂಡು ಸುಹಾನ್ ಬನ್ನೂರು ಬ್ಯಾಟ್ ಮುಖೇನವಾಗಿ ಪ್ರಥಮ ಸಿಕ್ಸರ್ ಸಿಡಿಯಲು ಮಾಡುತ್ತಾ ಇದೆ. ಖಂಡಿತವಾಗಿ ಹಂತದಲ್ಲಿ ಸುಹಾನ್ ಬನ್ನೂರ್ ಅವರಿಗೆ ಒತ್ತಡವಿದೆ, ಜೊತೆಗೆ ಹರ್ಷ ಪಡ್ಡೈರ್ ಕೂಡ ಇಲ್ಲಿ ಒತ್ತಡವಿದೆ. ತಂಡವನ್ನು ಗೆಲುವಿನ ಹಾದಿಯಲ್ಲಿ ಕೊಂಡೊಯ್ಯಬೇಕಾದರೆ ಇರುವವರಿಗೆ ಕೂಡ ಇಲ್ಲಿ ಅವಕಾಶವಿದೆ. ಪ್ರಥಮ ಚೆಂಡಿಗೆ ಇಲ್ಲಿ ಸಿಕ್ಸರ್ ದಾಖಲಾಗುತ್ತಾ ಇದೆ. ದ್ವಿತೀಯ ಚೆಂಡಿಗೆ ದಂಡಿಸಿದ್ರು, ಕ್ಷೇತ್ರ ಪಾಲಕನನ್ನು ಕೂಡ ವಂಚಿಸ್ತಾ ಇದೆ. ಹಂತದಲ್ಲಿ ಬೌಂಡರಿ ದಾಖಲಾಗುತ್ತಾ ಇದೆ. ಹಂತದಲ್ಲಿ ಲಕ್ಕಿ ಬೌಂಡರಿ ದಾಖಲಾಗುತ್ತಾ ಇದೆ ಸುಹಾನ್ ಬನ್ನೂರ್ ಅವರಿಗೆ. ಒಂದು ವೇಳೆ ಆ ಚೆಂಡನ್ನು ಕ್ಷೇತ್ರ ಪಾಲಕ ಕೈಗೆತ್ತಿಕೊಳ್ಳುವಂತ ಅವಕಾಶಗಳಿರ್ತಿದ್ರೆ ಖಂಡಿತವಾಗಿ ಇಲ್ಲಿ ಸುಹಾನ್ ಬನ್ನೂರ್ ಅವರ ನಿರ್ಗಮನ ಕಾಣ ಸಿಗ್ತಿತ್ತೇನೋ. ಇಲ್ಲಿ ಲಕ್ಕಿ ಬೌಂಡರಿ ದಾಖಲಾಗುತ್ತಾ ಇದೆ ಸುಹಾನ್ ಬನ್ನೂರ್ ಬ್ಯಾಟ್ ಮುಖೇನವಾಗಿ. ಆರಂಭಿಕ ಚೆಂಡು ವೈಡ್ ಆಗಿದ್ದು, ಬಳಿಕ ಡಾಟ್ ಅಂಡ್ ಡೆಲಿವರಿ, ಬಳಿಕ 6 ಓಟ ಸಂಪಾದನೆ, ಬಳಿಕ 4 ಓಟ ಸಂಪಾದನೆ, ಒಟ್ಟಾರೆ ಗಳಿಕೆಯಲ್ಲಿ 11 ದಾಖಲಾಗುತ್ತಾ ಇದೆ. ಮತ್ತೆ ದಂಡಿಸಿದ್ದು ಅಂತೂ ಸೀಮಾರೇಖೆ ಹೊರ ಭಾಗದಲ್ಲಿ ಸತತವಾಗಿ 2 ಸಿಕ್ಸರ್ಗಳು ದಾಖಲಾಗುತ್ತಾ ಇದೆ. ಸುಹಾನ್ ಬನ್ನೂರಲ್ಲಿ ಮ್ಯಾಜಿಕಲ್ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಡುತ್ತಾ ಇದ್ದಾರೆ. ಟೀಮ್ ಯುನೈಟೆಡ್ ಎಪಿಸೋಡ್ ತಂಡದ ಪರವಾಗಿ ಆರಂಭಿಕ 4 ಚೆಂಡುಗಳು ಕೂಡ ಇಲ್ಲಿ ಮುಕ್ತಾಯವನ್ನು ಕಾಣುವಾಗ 5ನೇ ಚೆಂಡು ಕೂಡ ಇಲ್ಲಿ ಚಾಲ್ತಿಯನ್ನು ಪಡಿತಾ ಇದೆ. ಸುಹಾನ್ ಬನ್ನೂರು ಇಲ್ಲಿ ಎದುರಿಸಿಕೊಂಡು ಆಡುವಂತ ದಾಂಡಿಗ ಬಲಗೈ ದಾಂಡಿಗೆಯಲ್ಲಿ ಮತ್ತೆ ದಂಡಿಸುವ ಪ್ರಯತ್ನವನ್ನು ಪಟ್ಟಿದ್ದು. ವೈಡ್ ಎಂಬ ತೀರ್ಪು ಹೊರ ಬೀಳುತ್ತಾ ಇದೆ. ಹೆಚ್ಚುವರಿ ಓಟದ ಸೋರಿಕೆ ಆಗುತ್ತಾ ಇದೆ. ದುಬಾರಿ ಓವರ್ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇವೆ. ಇಲ್ಲಿ 5ನೇ ಬಾರಿಗೆ ಸೇಬೇಕಾಗುತ್ತಾ ಇದೆ. ಮತ್ತೆ ಇಲ್ಲಿ ರೈಟ್ ಅಮ್ಮರ ಒಂದು ವಿಕೆಟ್ ಅನ್ನು ಬಳಕೆ ಮಾಡಿಕೊಳ್ತಾ ಅವಿ ಇಲ್ಲಿ ಮುಂದೆ ಬಳಕೆ ಮಾಡಬೇಕಾಗ್ತದೆ. ಫ್ರಂಟ್ ಅಪ್ ಮಾದರಿ ಚೆಂಡಾಗಿತ್ತು. ಯಾವುದೇ ರೀತಿಯಾದಂತ ಸುಲಭದಾಯಕವಾದ ಕನೆಕ್ಷನ್ಗಳು ಕೂಡ ಕಂಡು ಬರ್ತಾ ಇಲ್ಲ. ಇಲ್ಲಿ ಚೆಂಡಾಗೂ ಬ್ಯಾಟ್ ನಡುವೆ ಯಾವುದೇ ರೀತಿಯಾದ ಸಂಪರ್ಕಗಳು ಕೂಡ ಕಂಡು ಬರ್ತಾ ಇಲ್ಲ. ಕೊನೆಯ ಬಾರಿಗೆ ಸೇಬೇಕಾಗುತ್ತಾ ಇದೆ ಅವಿ. ಅಂಕಿಅಂಶ ಪಟ್ಟಿಯಲ್ಲಿ ಬರೋಬ್ಬರಿ 19 ಓಟ ಸಂಪಾದನೆ ಆಗುತ್ತಾ ಇದೆ. ಕೊನೆಯ ಬಾರಿಗೆ ಸೇಬೇಕಾಗುತ್ತಾ ಇದೆ. ಸುಹಾನಿ ಬಾರಿ ಅಂತೂ ದಂಡಿಸುವಂತ ಪ್ರಯತ್ನವನ್ನು ಪಟ್ಟಿದ್ರು. ಬ್ಯಾಟ್ ಹಾಗೂ ಚೆಂಡುವಿನ ನಡುವೆ ಯಾವುದೇ ರೀತಿಯಾದ ಸಂಪರ್ಕಗಳು ಕೂಡ ಕಂಡು ಬರ್ತಾ ಇಲ್ಲ. ಬ್ಯಾಟ್ ಹಾಗೂ ಕಾಲು ನಡುವೆ ಇದ್ದಂತ ಬಹಳ ದೊಡ್ಡ ಅಂತರದಲ್ಲಿ ಚೆಂಡಂತೂ ಒಳ ತಿರುವನ್ನು ಪಡಿತಾ ಗೂಟ ಪಾಲಕನ ಕೈ ಸೇರುತ್ತಾ ಇದೆ. ಓವರ್ ನಂಬರ್ 1 ಕೂಡ ಇಲ್ಲಿ ಮುಕ್ತಾಯವನ್ನು ಕಾಣುತ್ತಾ ಇದೆ. 19 ಓಟದ ಸಂಪಾದನೆ ಆಗುತ್ತಾ ಇದೆ. ಸುಹಾನ್ ಬನ್ನೂರ್ ಅವರ ಏಕಾಂಗಿಯ ಹೋರಾಟವಿದು. ಪ್ರಥಮ ಓವರ್ ಮುಕ್ತಾಯಕ್ಕೆ 19 ಓಟ ಸಂಪಾದನೆ ಆಗುತ್ತಾ ಇದೆ. ಬೆಂಗಳೂರು ಬ್ಲಾಸ್ಟರ್ಸ್ ತಂಡದ ಎಸೆತಗಾರರಿಗಂತೂ ಬಹುಮಾನಗಳ ಘೋಷಣೆ ಆಗುತ್ತಾ ಇದೆ. ಯಾವ ಪ್ರತಿಯೊಬ್ಬ ಎಸೆತಗಾರ ಪ್ರತಿಯೊಬ್ಬರ ವಿಕೆಟ್ ಅನ್ನು ಪಡೆದುಕೊಂಡ್ರೆ 100 ರೂಪಾಯಿ ಘೋಷಣೆ ಆಗುತ್ತಾ ಇದೆ. ಪ್ರತಿಯೊಂದು ವಿಕೆಟ್ಗೆ ಕೂಡ 100 ರೂಪಾಯಿ ಘೋಷಣೆ ಆಗುತ್ತಾ ಇದೆ. ದ್ವಿತೀಯ ಓವರ್ನ ಕೈಗೆತ್ತಿಕೊಂಡ ಎಸೆತಗಾರ ರುವೇಸ್ ಅವರನ್ನು ಕಳಿಸಿಕೊಡಲಾಗುತ್ತಾ ಇದೆ. ಓವರ್ದ ವಿಕೆಟ್ ಅನ್ನು ಬಳಕೆ ಮಾಡಿಕೊಳ್ಳುತ್ತಾ ಎಡಗೈ ದಾನಿಗ ಹರ್ಷ ಪಡ್ಡೈರ್ ಅವರ ಆಗಮನವಾಗುತ್ತಾ ಇದೆ ಸ್ಟ್ರೈಕರ್ ವಿಭಾಗಕ್ಕೆ. ಹಂತದಲ್ಲಿ ಪ್ರಥಮ ಚೆಂಡಂತೂ ವೈಡ್ ಆಗಿ ಮಾರ್ಪಾಡುಗೊಳ್ಳುತ್ತಾ ಇದೆ.
ನೋ ಬಾಲ್ ಎಂಬ ತೀರ್ಪು ಕೂಡ ಹೊರ ಬೀಳುತ್ತಾ ಇದೆ ಹಂತದಲ್ಲಿ. ಫ್ರೀ ಹಿಟ್ ಚಾಲ್ತಿಯನ್ನು ಕೂಡ ಇಲ್ಲಿ ಪಡೆಯುತ್ತಾ ಇದೆ ಹಂತದಲ್ಲಿ. ಪ್ರಥಮ ಚೆಂಡು ನೋ ಬಾಲ್ ಎಂಬ ತೀರ್ಪು ಹೊರ ಬೀಳುವಾಗ ಫ್ರೀ ಹಿಟ್ ಚಾಲ್ತಿಯನ್ನು ಕೂಡ ಪಡೆಯುತ್ತಾ ಇದೆ ಹಂತದಲ್ಲಿ. ಒಂಟಿ ಓಟದ ಸುಲಭದಾಯಕ ಅಂಕಿಅಂಶ ಪಟ್ಟಿಯನ್ನು ಹೆಚ್ಚುವರಿಯಾಗುತ್ತಾ 20 ದಾಖಲಾಗುತ್ತಾ ಇದೆ. ದ್ವಿತೀಯ ಬಾರಿ ಎಸೆಯಬೇಕಾಗುತ್ತಾ ಇದೆ ಪ್ರಥಮ ಚೆಂಡಿಗಾಗಿ. ಫ್ರೀ ಹಿಟ್ ಚಾಲ್ತಿಯಲ್ಲಿ ತಿಲ್ಲಿ ಕೊನೆಯ ಗಳಿಗಲ್ಲಿ ಹೊರ ತೀರ್ವನ್ನು ಪಡೀತಾ ಇದೆ. ವೈಡ್ ಎಂಬ ತೀರ್ಪು ಹೊರ ಬೀಳುತ್ತಾ ಇದೆ ಹಂತದಲ್ಲಿ. ಜಾನ್ಮೇತ್ ಎಸೆತಗಾರಿಕೆಯನ್ನು ಇಲ್ಲಿ ಮುಂದುವರಿಸಿಕೊಡಬೇಕಾಗ್ತಾ ಇದೆ ಹಂತದಲ್ಲಿ. ಖಂಡಿತವಾಗಿ ಹಂತದಲ್ಲಿ ಮತ್ತೆ ಫ್ರೀ ಹಿಟ್ ಇಲ್ಲಿ ಮುಂದುವರಿತಾ ಇದೆ. ನೋ ಬಾಲ್ ಬಳಿಕ ಬಂದ ವೈಡ್ ಮುಖ್ಯವಾಗಿ ಮತ್ತೆ ಫ್ರೀ ಹಿಟ್ ಚಾಲ್ತಿಯಲ್ಲಿ ಮುಂದುವರಿತಾ ಇದೆ. ಇಲ್ಲಿ ಎಡಗೈದಾನಿಗೆ ಹರ್ಷ ಪಡ್ಡೈರಿ ಬಾರಿ ಅಂತ ಮತ್ತೆ ನೋ ಬಾಲ್ ಎಂಬ ತೀರ್ಪು ಹೊರ ಬೀಳುತ್ತಾ ಇದೆ. ಸತತ ಚೆಂಡುಗಳ ಮಧ್ಯೆ ಇದು ವೈಫಲ್ಯತೆಗಳನ್ನು ಎದುರಿಸಿಕೊಂಡು ಎಸೆತಗಾರ ಮುಂದುವರಿಕೆ ಮಾಡಬೇಕಾಗುತ್ತಾ ಇದೆ. ಖಂಡಿತವಾಗಿ ಹಂತದಲ್ಲಿ ಎಸೆತಗಾರನಿಗೆ ಒಂದೆರಡು ಕಿವಿ ಮಾತುಗಳನ್ನು ನೀಡಲೇಬೇಕಾಗುತ್ತಾ ಇದೆ ಸಹ ಆಟಗಾರರು. 3 ಚೆಂಡುಗಳ ಮಧ್ಯೆ ಸತತವಾಗಿ 2 ನೋ ಬಾಲ್ಗಳು ಬಳಿಕ 1 ವೈಡ್. ಅಂಕಿಅಂಶ ಪಟ್ಟಿಯಲ್ಲಿ ಸುಲಭದಾಯಕವಾಗಿ 22 ಓಟ ಸಂಪಾದನೆ ಆಗುತ್ತಾ ಇದೆ. 22 ಓಟ ಸಂಪಾದನೆ ಬಳಿಕೆಯಲ್ಲಿ ಮತ್ತೆ ಇಲ್ಲಿ ನೋ ಬಾಲ್. ಇದು ಖಂಡಿತವಾಗಿ ಹಂತದಲ್ಲಿ ನೋ ಬಾಲ್ ಎಸೆದಂತ ಎಸೆತಗಾರನಿಗೆ ಖಂಡಿತ ಸಹ ಆಟಗಾರರ ಕಿವಿ ಮಾತುಗಳ ಮುಖೇನವಾಗಿ ಆತನನ್ನು ಹುರಿದುಂಬಿಸಬೇಕಾಗುತ್ತಾ ಇದೆ. ಇಲ್ಲವಾದರೆ ಖಂಡಿತವಾಗಿ ಇದು ಮುಳುವಾಗುವಂತ ಸಾಧ್ಯತೆಗಳು ಕೂಡ ಇವೆ. 4 ಚೆಂಡುಗಳು ಕೂಡ ಇಲ್ಲಿ ಇತರೆ ರೂಪದಲ್ಲಿ ಓಟದ ಗಳಿಕೆ ಆಗುತ್ತಾ ಇದೆ. ಯಾವುದೇ ಚೆಂಡು ಮುಕ್ತಾಯವಿಲ್ಲದೆ 23 ಓಟದ ಸಂಪಾದನೆ ಆಗುತ್ತಾ ಇದೆ. ಫ್ರೀ ಹಿಟ್ ಮತ್ತೆ ಇಲ್ಲಿ ಮುಂದುವರಿಕೆ ಆಗುತ್ತಾ ಇದೆ. ಹರ್ಷ ಪಡ್ಡಾಯರಲ್ಲಿ ಎದುರಿಸಿಕೊಂಡು ಆಡುವಂತ ದಾಂಡಿಗೀತ. ಎಡಗೈ ದಾಂಡಿಗೆಯಲ್ಲಿ ಹರ್ಷ ಪಡ್ಡಾಯರ ಸೀಮಾರೇಖೆ ಹೊರ ಭಾಗದಲ್ಲಿ ಫ್ರೀ ಹಿಟ್ಗೆ ಷಡ್ಕ ನಂಬರ್ 1 ದಾಖಲಾಗುತ್ತಾ ಇದೆ. ಹರ್ಷ ಪಡ್ಡಾಯರ್ ಬ್ಯಾಟ್ ಮುಖೇನವಾಗಿ ಖಂಡಿತವಾಗಿ ಹಂತದಲ್ಲಿ 29 ದಾಖಲಾಗುತ್ತಾ ಇದೆ. ಆರಂಭಿಕ ಚೆಂಡು ಈಗ ಮುಕ್ತಾಯವಾಗುತ್ತಾ ಇದೆ. 29 ಓಟ ಸಂಪಾದನೆ ಆಗುತ್ತಾ ಇದೆ. ಕೇವಲ 1 ಚೆಂಡನ್ನು ಮುಗಿಸಿಕೊಟ್ಟಂತ ಎಸೆತಗಾರ 10 ಓಟಗಳನ್ನು ಇಲ್ಲಿ ಬಿಟ್ಟು ಕೊಡ್ತಾ ಇದ್ದಾರೆ. ಸತತ ಇತರೆ ಓಟಗಳು ವೈಡ್ ನೋ ಬಾಲ್ ಬಳಿಕ ಬಿಟ್ಟು ಕೊಟ್ಟಂತ 1 ಸಿಕ್ಸರ್ 10 ಓಟಗಳನ್ನು ಕೂಡ ಗಳಿಕೆ ಮಾಡುತ್ತಾ ಇದೆ ಒಂದೇ ಚೆಂಡು ಮುಕ್ತಾಯದ ವೇಳೆಯಲ್ಲಿ. ದ್ವಿತೀಯ ಬಾರಿ ಎಸೆತಗಾರಿಕೆಯನ್ನು ಮುಂದುವರಿಸಿದ್ರಲ್ಲಿ 1 ಓಟದ ಸಂಪಾದನೆ ಆಗುತ್ತಾ ಇದೆ ಹಂತದಲ್ಲಿ. ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆ ಓಡಾಟ ಮುಂದುವರಿತಾ ಇದೆ ಹಂತದಲ್ಲಿ. 30 ಓಟದ ಗಳಿಕೆ ಆಗುತ್ತಾ ಇದೆ. ಹೈ ವೋಲ್ಟೇಜ್ ಪಂದ್ಯ ಕೂಡ ಮತ್ತೆ ಮುಂದುವರಿತಾ ಇದೆ. ಆರಂಭದಲ್ಲೇ ಹೇಳಿದೆ, ಇರುವ ಬ್ಯಾಟರ್ಗಳು ಕೂಡ ಜಿಲ್ಲೆಯ ಪ್ರತಿಷ್ಠಿತ ತಂಡಗಳಲ್ಲಿ ಆಡಿದಂತ ಆಟಗಾರರು. ಅನುಭವಗಳಂತೂ ಖಂಡಿತವಾಗಿದೆ. ಸುಹಾನ್ ಬನ್ನೂರ್ ಅವರು ಸೊಗಸಾದಂತ ಎಸೆತಗಾರಿಕೆ ಇದು. ಇಲ್ಲಂತೂ ಖಂಡಿತ ಹ್ಯಾಟ್ರಿಕ್ ವಿಕೆಟ್ ಪಡೆದಲ್ಲಿ 2000 ನಗದು ಘೋಷಣೆ ಆಗುತ್ತಾ ಇದೆ. ಹ್ಯಾಟ್ರಿಕ್ ವಿಕೆಟ್ ಪಡೆದಲ್ಲಿ 2000 ನಗದು ಘೋಷಣೆ ಆಗುತ್ತಾ ಇದೆ. ಸುಹಾನ್ ಬನ್ನೂರ್ ಅವರು ದಂಡಿಸುವಂತಹ ಹ್ಯಾಟ್ರಿಕ್ ಸಿಕ್ಸರ್ಗೆ 2000 ನಗದು ಘೋಷಣೆ ಆಗುತ್ತಾ ಇದೆ ಹಂತದಲ್ಲಿ. ಸುಹಾನ್ ಬನ್ನೂರ್ ಇಲ್ಲಿ ಮತ್ತೆ ಸ್ಟ್ರೈಕ್ ವಿಭಾಗವನ್ನು ಸೇರಿಕೊಳ್ಳುವಾಗ ಇಲ್ಲಿ ವೈಡ್ ಎಂಬ ತೀರ್ಪು ಹೊರ ಬೀಳುತ್ತಾ ಇದೆ ಹಂತದಲ್ಲಿ. ಅಂಕಿಅಂಶ ಪಟ್ಟಿಯಲ್ಲಿ ಪತ್ತೆಯಲ್ಲಿ ಹೆಚ್ಚುವರಿ ಆಗುತ್ತಾ ಇದೆ. ಇತರ ರೂಪದಲ್ಲಿ 32 ಓಟ ಸಂಪಾದನೆ ಆಗುತ್ತಾ ಇದೆ. ಖಂಡಿತವಾಗಿ ಹಂತದಲ್ಲಿ ಚೇತರಿಕೆ ಹಾದಿಯನ್ನು ಕಾಣಲೇಬೇಕಾಗುತ್ತಾ ಇದೆ. 3 ಚೆಂಡನ್ನು ಮುಕ್ತಾಯಗೊಳಿಸಿದಂತೆ ಎಸೆತಗಾರ ಮತ್ತೆ ಹೆಚ್ಚುವರಿ ಓಟದ ಸೋರಿಕೆ ಆಗುತ್ತಾ ಇದೆ ಹಂತದಲ್ಲಿ. ಸುಹಾನ್ ಬನ್ನೂರು ದಂಡಿಸುವಂತ ಹ್ಯಾಟ್ರಿಕ್ ಸಿಕ್ಸರ್ಗೆ ₹2 ನಗದು ಘೋಷಣೆ ಆಗುತ್ತಾ ಇದೆ. ದಂಡಿಸುವಂತ ಪ್ರಯತ್ನವನ್ನು ಪಟ್ಟಿದ್ರು. ಈ ಬಾರಿ ಅಂತೂ 1 ಓಟಕ್ಕಷ್ಟೇ ಅವಕಾಶವಾಗುತ್ತಾ ಇದೆ. ನಾಲ್ಕು ಚೆಂಡುಗಳ ಮುಕ್ತಾಯದ ವೇಳೆಯಲ್ಲಿ 5ನೇ ಬಾರಿಗೆ ಎಸೆಯಬೇಕಾಗುತ್ತಾ ಇದೆ ಎಸೆತಗಾರ. ಖಂಡಿತವಾಗಿ ಹಂತದಲ್ಲಿ ಚೇತರಿಗೆ ಹಾದಿಯನ್ನು ಕಾಣಬೇಕಾಗುತ್ತಾ ಇದೆ ಹಂತದಲ್ಲಿ. ರೈಟ್ ಮರ ಒಂದು ವಿಕೆಟ್ ಅನ್ನು ಬಳಕೆ ಮಾಡಿಕೊಳ್ಳುತ್ತಾ ಸ್ಟ್ರೈಕರ್ ವಿಭಾಗ ಈಗ ಬದಲಾಗುತ್ತಾ ಇದೆ. ಹರ್ಷ ಪಡ್ಡಾಯರ್ ಈ ಬಾರಿ ಒಂದು ಸ್ಟ್ರೈಕರ್ ವಿಭಾಗವನ್ನು ಸೇರಿಕೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 33 ಓಟ ಸಂಪಾದನೆ ಆಗುತ್ತಾ ಇದೆ. ಇಲ್ಲಿ
ಎಡಗೈ ದಾಂಡಿಗೆಯಲ್ಲಿ ದಂಡಿಸುವ ಪ್ರಯತ್ನಗಳ ಮಧ್ಯೆ ಗೋಲಿ ಬ್ಯಾಟ್ ಹಾಗೂ ಚೆಂಡು ನಡುವೆ ಸಂಪರ್ಕವಿಲ್ಲ. ಅನ್ನೆಲ್ಲ ಮಟ್ಟದ ಚೆಂಡು ದಾಂಡಿಗನನ್ನು ಗೋಲಿಗೆ ವಂಚಿಸಿಕೊಳ್ಳುತ್ತಾ ಇದೆ. ಹರ್ಷ ಪಡ್ಡೈರವನ್ನು ವಂಚಿಸಿಕೊಳ್ಳುವಾಗ ಓವರ್ ನಂಬರ್ 2ರ ಕೊನೆಯ ಚೆಂಡು ಚಾಲ್ತಿಯನ್ನು ಪಡೀತಾ ಇದೆ. ಇಲ್ಲಿ ರೈಟ್ ಅಂಬರ್ ಒಂದು ವಿಕೆಟ್ ಅನ್ನು ಇಲ್ಲಿ ಬಳಕೆ ಮಾಡಿಕೊಳ್ಳಬೇಕಾಗುತ್ತಾ ಇದೆ ಎಸೆತಗಾರ. ಖಂಡಿತವಾಗಿ ಹಂತದಲ್ಲಿ ತಡೆ ಹಿಡಿಯುತ್ತಾ ಇದ್ದಾನೆ. ಇಲ್ಲಿ ಕೊನೆಯ ಚೆಂಡಿಗೆ ಕೂಡ ಇಲ್ಲಿ ಯಾವುದೇ ಇಲ್ಲಿ ವೈಡ್ ಎಂಬ ತೀರ್ಪು ಹೊರ ಬೀಳುತ್ತಾ ಇದೆ. ಕೊನೆಯ ಗಾಲಿಗಳಲ್ಲಿ ಮತ್ತೆ ಒಂಟಿ ಓಟದ ಹೆಚ್ಚಳವಾಗುತ್ತಾ ಇದೆ. ವೈಡ್ ಎಂಬ ತೀರ್ಪು ಹೊರ ಬೀಳುವಾಗ ಮತ್ತೆ ಕೊನೆಯ ಒಂದು ಚೆಂಡು ಚಾಲ್ತಿಯನ್ನು ಪಡೀತಾ ಇದೆ ಹಂತದಲ್ಲಿ. ರೈಟ್ ಅಂಬರ್ ಒಂದು ವಿಕೆಟ್ ಅನ್ನು ಬಳಕೆ ಮಾಡಿಕೊಳ್ಳುತ್ತಾ ಹರ್ಷ ಪಡ್ಡೈರಲ್ಲಿ ಎದುರಿಸಿಕೊಂಡಾಡಬೇಕಾದಂತ ದಾಂಡಿಗೇತ. ಎಡಗೈ ದಾಂಡಿಗ ಪುಲ್ಟಾಸ್ ಮಾದರಿ ಚೆಂಡು ಈ ಬಾರಿ ಅಂತೂ ಸೀಮಾರೇಖೆ ಹೊರ ಭಾಗವನ್ನು ದಾಟುತ್ತಾ ಇದೆ. ಸೀಮಾರೇಖೆ ಹೊರ ಭಾಗವನ್ನು ದಾಟುತ್ತಾ ಇದೆ. 2ನೇ ಷಡಿಕ ನಂಬರ್ ದಾಖಲಾಗುತ್ತಾ ಇದೆ ಹರ್ಷ ಪಡ್ಡೈರ್ ಬ್ಯಾಟ್ ಮುಖೇನವಾಗಿ. ಓವರ್ ನಂಬರ್ 2 ಕೂಡ ಇಲ್ಲಿ ಮುಕ್ತಾಯವನ್ನು ಕಾಡುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಬರೋಬ್ಬರಿ 40 ಓಟದ ಸಂಪಾದನೆ ಆಗುತ್ತಾ ಇದೆ. ಸತತವಾಗಿ ದ್ವಿತೀಯ ಓವರಿನಲ್ಲಿ ಇತರೆ ರೂಪದಲ್ಲಿ ಹೆಚ್ಚುವರಿ ಓಟಗಳನ್ನು ಬಿಟ್ಟುಕೊಟ್ಟಂತ ರೋಹಿತ್ ಖಂಡಿತವಾಗಿ ಹಂತದಲ್ಲಿ ಆತ 6 ಚೆಂಡುಗಳ ಮಧ್ಯೆ ಬಿಟ್ಟುಕೊಡುವ ಹೆಚ್ಚುವರಿ 21 ಓಟಗಳನ್ನು ಬಿಟ್ಟುಕೊಡುತ್ತಾ ಇದ್ದಾನೆ. ಒಟ್ಟಾರೆಯಾಗಿ ದ್ವಿತೀಯ ಓವರ್ ಅಲ್ಲಿ ಮುಕ್ತಾಯವನ್ನು ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 40 ದಾಖಲಾಗುತ್ತಾ ಇದೆ. 3ನೇ ಓವರ್ ಇಲ್ಲಿ ಚಾಲ್ತಿಯನ್ನು ಪಡೆಯುವಾಗ ಇಲ್ಲಿ 40 ಓಟ ಸಂಪಾದನೆ ಆಗುತ್ತಾ ಇದೆ. ಖಂಡಿತವಾಗಿ ಹಂತದಲ್ಲಿ ಇರುವ ಬ್ಯಾಟರ್ಗಳನ್ನು ಕೂಡ ಹಂತದಲ್ಲಿ ತಡೆ ಹಿಡಿಯಬೇಕಾಗುತ್ತಾ ಇದೆ. 85 ಓಟವನ್ನು ಇಲ್ಲಿ ಬೆನ್ನಟ್ಟುವಂತ ಸಂದರ್ಭವಿದು. ಹರ್ಷ ಪಡ್ಡೈರ್ ಜೊತೆಗೂಡಿ ಇನ್ನಿಂಗ್ಸ್ ಅನ್ನು ಆರಂಭಿಸಿದಂತಹ ಸುಹಾನ್ ಪನ್ನೂರ್ ಇಲ್ಲಿ 40 ಓಟಗಳನ್ನು ಇಲ್ಲಿ ಕಲೆ ಹಾಕಿಕೊಳ್ಳುತ್ತಾ ಇದ್ದಾರೆ. ಖಂಡಿತವಾಗಿ ಹಂತದಲ್ಲಿ ಆರಂಭಿಕ ಓವರ್ನಲ್ಲಿ 19 ಓಟ, ಬಳಿಕ 6 ಚೆಂಡುಗಳ ಮಧ್ಯೆ ಬಿಟ್ಟುಕೊಟ್ಟದ್ದು 21 ಓಟ. ಒಟ್ಟಾರೆಯಾಗಿ 40 ಓಟಗಳಲ್ಲಿ ಗಳಿಕೆಯಾಗುತ್ತಾ ಇದೆ. ಯಾವುದೇ ವಿಕೆಟ್ಗಳನ್ನು ಕಳೆದುಕೊಳ್ಳದೆ ಇಲ್ಲಿ ಇನ್ನಿಂಗ್ಸ್ ಅನ್ನು ಮತ್ತೆ ಇಲ್ಲಿ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಇರುವರು ಕೂಡ 3ನೇ ಓವರ್ ಚಾಲ್ತಿಯನ್ನು ಪಡೆದುಕೊಳ್ತಾ ಇದೆ. ಅಚ್ಚಾ ಬನ್ನೂರ್ ರವರನ್ನು ಕಳಿಸಿಕೊಳ್ಳುವಾಗ ಇಲ್ಲಿ ಪ್ರಥಮ ಚೆಂಡು ವೈಡ್ ಆಗಿ ಮಾರ್ಪಾಡುಗೊಳ್ಳುತ್ತಾ ಇದೆ. ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ವಿಭಾಗವನ್ನು ತೆರಳುವಾಗ ಚೆಂಡು ವೈಡ್ ಎಂಬ ತೀರ್ಪು ಕೂಡ ಹೊರ ಬೀಳುತ್ತಾ ಇದೆ. ಮತ್ತೆ ಆರಂಭಿಕ ಚೆಂಡಿಗಾಗಿ ಸೇಬೇಕಾಗುತ್ತಾ ಇದೆ. ದಂಡಿಸುವ ಪ್ರಯತ್ನಗಳ ಮಧ್ಯೆ ಕೂಡ ಇಲ್ಲಿ ದೊಡ್ಡ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತಾ ಇಲ್ಲ. ಒಂಟಿ ಓಟಕ್ಕಷ್ಟು ಅವಕಾಶವಾಗುತ್ತಾ ಇದೆ. ಅಚ್ಚಾ ಬನ್ನೂರು ಇಲ್ಲಿ ಖಂಡಿತವಾಗಿ ಹಂತದಲ್ಲಿ ಶ್ರೇಷ್ಠ ಗತಿಯ ಚೆಂಡನ್ನು ನಿಲ್ಲಿಸಬೇಕಾಗುತ್ತಾ ಇದೆ. ಪವರ್ ಪ್ಲೇ ಹಂತ ಮುಕ್ತಾಯವಾಗುವಾಗ 40 ಓಟವನ್ನು ಕಲೆ ಹಾಕಿಕೊಂಡ್ರು. ಇಲ್ಲಿ ಬಳಿಕೆಯಲ್ಲಿ 3ನೇ ಓವರಿನ ಆರಂಭಿಕ ಒಂದು ಚೆಂಡಿಗೆ ಒಂಟಿ ಓಟವನ್ನು ಕೂಡ ಗಳಿಕೆ ಆಗುತ್ತಾ ಇದೆ. ದ್ವಿತೀಯ ಬಾರಿ ಸೇಬೇಕಾಗುತ್ತಾ ಇದೆ. ಓವರ್ದ ವಿಕೆಟ್ ಅನ್ನು ಬಳಕೆ ಮಾಡಿಕೊಳ್ಳುತ್ತಾ ಇದ್ದಾರೆ ಅಚ್ಚ ಬನ್ನೂರು. ಖಂಡಿತವಾಗಿ ಹಂತದಲ್ಲಿ ಹರ್ಷ ಪಡ್ಡೈರಲ್ಲಿ ಎದುರಿಸಿಕೊಂಡಾಡಬೇಕಾಗುತ್ತಾ ಇದೆ. ಒಂಟಿಯ ಬಳಿಕೆಯಲ್ಲಿ ಸ್ಟ್ರೈಕರ್ ವಿಭಾಗ ಬದಲಾಗುವಾಗ ಹರ್ಷ ಪಡ್ಡೈರಲ್ಲಿ ಬ್ಯಾಟಿಂಗ್ ನಲ್ಲಿ ಮುಂದುವರಿಸಿಕೊಳ್ಳುವಾಗ ಇಲ್ಲಿ ಚಾನ್ ಮೆಹ್ತಾ ಬ್ಯಾಟಿಂಗ್ ಇದು. ಚಾನ್ ಮೆಹ್ತಾ ಬ್ಯಾಟಿಂಗ್ ಇಲ್ಲಿ ಖಂಡಿತವಾಗಿ ಸುಲಭದಾಯಕ ಚೆಂಡುಗಳನ್ನು ಸೂಕ್ಷ್ಮವಾಗಿ ಗುರುತಿಸಿಕೊಂಡು ದಂಡಿಸುವಂತ ಪ್ರಯತ್ನಗಳ ಮಧ್ಯೆ ಕೂಡ ಆ ಒಂಟಿ ಓಟಕ್ಕಷ್ಟು ಸೀಮಿತವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 43 ದಾಖಲಾಗುತ್ತಾ ಇದೆ. 2 ಚೆಂಡು ಮುಕ್ತಾಯದ ಹಾದಿಯನ್ನು ಕಾಣುತ್ತಾ ಇದೆ. 3ನೇ ಬಾರಿಗೆ ಸೇಬೇಕಾಗುತ್ತಾ ಇದೆ. ಸುಹಾನ್ ಬನ್ನೂರಲ್ಲಿ ಸ್ಟ್ರೈಕರ್ ವಿಭಾಗವನ್ನು ಸೇರಿಕೊಳ್ಳುತ್ತಾ ಇದೆ. ದಂಡಿಸುವಂತ ಪ್ರಯತ್ನಗಳ ಮಧ್ಯೆ ಕೂಡ ಇಲ್ಲಿ ಕ್ಷೇತ್ರ ಪಾಲಕನ ಉಪಸ್ಥಿತಿಯಾಗುತ್ತಾ ಇದೆ. 30 ಗಜಗಳ ಒಳಗಿನ ಕ್ಷೇತ್ರ ಪಾಲಕರು ಈ ಚೆಂಡನ್ನು ತಡೆ ಹಿಡಿಯುವಾಗ 3 ಚೆಂಡುಗಳು ಕೂಡ ಇಲ್ಲಿ ಮುಕ್ತಾಯವನ್ನು ಕಾಣುತ್ತಾ ಇದೆ. 43 ಓಟದ ಸಂಪಾದನೆ ಆಗುತ್ತಾ ಇದೆ. 4ನೇ ಬಾರಿಗೆ ಸೇಬೇಕಾಗುತ್ತಾ ಇದೆ. ಓವರ್ ದ ವಿಕೆಟ್ ಅನ್ನು ಬಳಕೆ ಮಾಡಿಕೊಳ್ಳುತ್ತಾ ಇದ್ದಾನೆ. ರೈಟ್ ಮರ ಒಂದು ವಿಕೆಟ್ ಅನ್ನು ಬಳಕೆ ಮಾಡಿಕೊಳ್ಳುತ್ತಾ ಇದ್ದಾನೆ. ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ವಿಭಾಗವನ್ನು ಸೇರಿಕೊಂಡಂತ ಚೆಂಡಲ್ಲಿ ವೈಡ್ ಎಂಬ ತೀರ್ಪು ಹೊರಬೀಳುವಾಗ ಇತರೆ ಓಟದಲ್ಲಿ ಅಂಕಿಅಂಶ ಪಟ್ಟಿ ಕೂಡ ಹೆಚ್ಚುವರಿಯಾಗುತ್ತಾ ಇದೆ. ಆರಂಭಿಕ 3 ಚೆಂಡುಗಳು ಕೂಡ ಇಲ್ಲಿ ಮುಕ್ತಾಯವನ್ನು ಕಾಣುತ್ತಾ ಇದೆ. 4ನೇ ಬಾರಿಗೆ ಎಸೆಯಬೇಕಾದಂತ ಅನಿವಾರ್ಯತೆಗಳು ಅಚ್ಚಾ ಬನ್ನೂರಲ್ಲಿ ಒಂದೆಡೆ 61 ವಿಕೆಟ್ ಮುಖ್ಯವಾಗಿ ಇಲ್ಲಿ ಮುಂದುವರಿಕೆ ಆಗಬೇಕಾಗುತ್ತಾ ಇದೆ. ಚಾನ್ ಮೆಹ್ತಾ ಬ್ಯಾಟಿಂಗ್ ಇದು. ಚಾನ್ ಮೆಹ್ತಾ ಬ್ಯಾಟಿಂಗ್ ಇದು ನೇರ ಕ್ಷೇತ್ರ ಪಾಲಕನ ಕೈ ಸೇರುತ್ತಾ ಇದೆ. 4 ಚೆಂಡು ಮುಕ್ತಾಯದ ಹಾದಿಯನ್ನು ಕಾಣುವಾಗ 2 ಚೆಂಡು ಬಾಕಿ ಇರುವಂತಿಲ್ಲ. 5ನೇ ಬಾರಿಗೆ ಸೇಬೇಕಾಗುತ್ತಾ ಇದೆ.
ರೈಟ್ ಅಮ್ಮನ ವಿಕೆಟ್ ಮುಖ್ಯವಾಗಿ ಮುಂದುವರಿಸಿಕೊಳ್ಳಬೇಕಾಗುತ್ತಾ ಇದೆ. ನೆಲಮಟ್ಟದ ಚೆಂಡು ಶ್ರೇಷ್ಠ ಗತಿಯ ಚೆಂಡು ಇದು. ಯಾವುದೇ ಓಟಕ್ಕೂ ಕೂಡ ಅವಕಾಶವನ್ನು ಬಿಟ್ಟುಕೊಡದಂತ ಅಚ್ಚಬನ್ನೂರಲ್ಲಿ ಶ್ರೇಷ್ಠ ಗತಿಯ ಜೊತೆಗಾರಿಕೆಯಲ್ಲಿ ಮುಂದುವರಿಸಿಕೊಳ್ಳುತ್ತಾ ಇದ್ದಾನಲ್ಲಿ. ಯಾವುದೇ ಓಟವನ್ನು ಕೊಡಲು ಬಿಟ್ಟುಕೊಡದೆ ರನ್ ಗಳಿಕೆಗಿಲ್ಲಿ ಕಡಿವಾಣ ಹಾಕುತ್ತಾ ಇದ್ದಲ್ಲಿ ಅಚ್ಚಬನ್ನೂರು. ಆರಂಭಿಕ 2 ಓವರ್ನಲ್ಲಿ ಬಿಟ್ಟುಕೊಟ್ಟಂತ ಒಟ್ಟಾರೆ ಗಳಿಕೆಯಲ್ಲಿ 3ನೇ ಓವರ್ನಲ್ಲಿ ರನ್ ಗಳಿಕೆಗೆ ಕಡಿವಾಣ ಹಾಕುತ್ತಾ ಇದ್ದಾನಲ್ಲಿ. ಕೋಣೆಯ ಚೆಂಡು ಕೂಡಲೇ ಬ್ಯಾಟ್ ಅಂಚಿಗೆ ಬಡಿದಿದ್ರು ಕೂಡಲೇ ಜೀವದಾನ ಲಭಿಸ್ತಾ ಇದೆ. ಓವರ್ ನಂಬರ್ 3 ಕೂಡಲೇ ಮುಕ್ತಾಯವನ್ನು ಕಾಣುವಾಗ ಯಶಸ್ವಿತ ಓವರ್ ಕೂಡಲೇ ಮುಕ್ತಾಯವನ್ನು ಕಾಣುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾರೆ ಗಳಿಕೆಯಲ್ಲಿ 44 ಓಟದ ಸಂಪಾದನೆ ಆಗುತ್ತಾ ಇದೆ. 6 ಚೆಂಡುಗಳ ಮಧ್ಯೆ ಬಿಟ್ಟುಕೊಟ್ಟದು ಕೇವಲ 4 ಓಟಗಳು. ನಾಲ್ಕನೇ ಓವರ್ನ ಕೈಗೆತ್ತಿಕೊಂಡ ಎಸೆಗಾರ ಮುಜಾಮಿಲ್. ಖಂಡಿತವಾಗಿ ಹಂತದಲ್ಲಿ ಒತ್ತಡವಿದೆ. 44 ಓಟ ಸಂಪಾದನೆ ಆಗುತ್ತಾ ಇದೆ. ಹರ್ಷ ಪಡ್ಡೈರ್ ಈ ಬಾರಿ ಒಂದು ಸ್ಟ್ರೈಕರ್ ವಿಭಾಗವನ್ನು ಸೇರಿಕೊಳ್ಳುತ್ತಾ ಇದ್ದಾನಲ್ಲಿ. ಅಂಕಿಅಂಶ ಪಟ್ಟಿಯಲ್ಲಿ 44 ಓಟ ಸಂಪಾದನೆ ಆಗುವಾಗ ರನ್ ವೇಗಕ್ಕೆ ಖಂಡಿತವಾಗಿ ಹಂತದಲ್ಲಿ ಕಡಿವಾಣ ಹಾಕಬೇಕಾಗುತ್ತಾ ಇದೆ. ಮುಜಾಮಿಲ್ ರವರನ್ನು ಕಳಿಸಿಕೊಡಲಾಗುತ್ತಾ ಈ ಹಂತದಲ್ಲಿ. ಆರಂಭಿಕ ಕ್ರಮಾಂಕದಲ್ಲಿ ಬಂದಂತ ಇರುವ ಬ್ಯಾಟರ್ಗಳು ಕೂಡ ಇನ್ನೂ ಕೂಡ ಭದ್ರ ಬುನಾದಿಯನ್ನು ಹಾಕಿಕೊಡ್ತಾ ಇದ್ದಾರೆ ತಂಡದ ಗೆಲುವಿಗಾಗಿ. ಹರ್ಷ ಪಡ್ಡೈರ್ ಜೊತೆಗೂಡಿ ಬಂದಂತ ಸುಹಾನ್ ಪನ್ನೂರಲ್ಲಿ 44 ಓಟದ ಸಂಪಾದನೆ ಗಳಿಕೆ ಬಂತೇಲೆ. ಅದ್ಭುತ ರೀತಿಯ ಕ್ಷೇತ್ರ ಪಾಲನೆ ಇದು. ಪ್ರಯತ್ನವಂತೂ ಖಂಡಿತವಾಗಿ ಇಲ್ಲಿ ಆ ಪ್ರಯತ್ನಕ್ಕೆ ಇಲ್ಲಂತೂ ಸಫಲತೆಗಳು ಕೂಡ ಕಂಡು ಬರುತ್ತಾ ಇದೆ. ಪ್ರಯತ್ನ ಇಲ್ಲಿ ಯಶಸ್ವಿಯಾಗುತ್ತಾ ಇದೆ. ಪ್ರಥಮ ವಿಕೆಟ್ ಅನ್ನು ಕಳೆದುಕೊಳ್ಳಬೇಕಾಗುತ್ತಾ ಇದೆ. ಹರ್ಷ ಪಡ್ಡೈರ್ ಅವರ ವಿಕೆಟ್ ಇಲ್ಲಿ ಪತನವಾಗುತ್ತಾ ಇದೆ ಹಂತದಲ್ಲಿ. 4ನೇ ಓವರಿನ ಪ್ರಥಮ ಚೆಂಡಿನಲ್ಲಿ ವಿಕೆಟ್ ಅನ್ನು ಕಳೆದುಕೊಳ್ಳಬೇಕಾಗುತ್ತಾ ಇದೆ. ಮೊಜಾಂಬಿಕ್ನಲ್ಲಿ ರನ್ ಬೇಗಕ್ಕೆ ಕಡಿವಾಣ ಹಾಕುವಲ್ಲಿ ಮೇಲುಗೈಯನ್ನು ಸಾಧಿಸಿಕೊಳ್ಳುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರುವಾಗ ಇಲ್ಲಿ ಆರಂಭಿಕ ಚೆಂಡಿನಲ್ಲಿ ಬಹಳ ದೊಡ್ಡ ವಿಕೆಟಿನ ಬೇಟೆಯಾಡುತ್ತಾ ಇದ್ದಾನಲ್ಲಿ. ಪ್ರಥಮ ವಿಕೆಟ್ ಪತನದ ಬಳಿಕೆಯಲ್ಲಿ ನೂತನ ಕ್ರಮಾಂಕದ ದಾಂಡಿಗರನ್ನು ಕಳುಹಿಸಿಕೊಡಲಾಗುತ್ತಾ ಇದೆ. ರಿಯಾಜ್ ರವರನ್ನು ಕಳಿಸಿಕೊಡಲಾಗುತ್ತಾ ಇದೆ. ದ್ವಿತೀಯ ಚೆಂಡು ಚಾಲ್ತಿಯನ್ನು ಪಡೆಯುತ್ತಾ ಇದೆ. ಇಲ್ಲಿ ಮುಜಾಮಿಲ್ ಎಸೆಗಾರಿಕೆ ವಿಭಾಗದಲ್ಲಿ ರೈಟ್ ಅಂಬರ್ ವಿಕೆಟ್ ಅನ್ನು ಬಳಕೆ ಮಾಡಿಕೊಳ್ಳುತ್ತಾ ಇದೆ. ನಿಧಾನಗತಿಯ ಚೆಂಡು ಈ ಬಾರಿಯಂತೂ ಕ್ಷೇತ್ರ ಪಾಲಕರನ್ನು ವಂಚಿಸ್ತಾ ಇದೆ. 1 ಓಟದ ಗಳಿಕೆ ಆಗುತ್ತಾ ಇದೆ. ಸ್ಟ್ರೈಕರ್ ವಿಭಾಗವನ್ನು ಬದಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾ ಇದ್ದಲ್ಲಿ ರಿಯಾಜ್ ನೂತನ ಕ್ರಮಾಂಕದಲ್ಲಿ ಬಂದಂತ ದಾಂಡಿಗಲ್ಲಿ. ಸುಹಾನ್ ಬನ್ನೂರಲ್ಲಿ ಜಮೀಲ್ ಅವರಿಗೆ 100 ರೂಪಾಯಿ ಅಂತೂ ಖಂಡಿತವಾಗಿ ಬರ್ತಾ ಇದೆ. ಪ್ರಥಮವಾಗಿ ವಿಕೆಟ್ ಅನ್ನು ಪಡೆದಿದ್ದೀರಾ, ತಮಗೆ 100 ರೂಪಾಯಿ ನಗದು ಇಲ್ಲಿ. ಮತ್ತೆ ಇಲ್ಲಂತೂ ಬಹಳ ದೂರೆಲ್ಲ ಹೊಡೆದಲು ಇದು. ಸುಹಾನ್ ಬನ್ನೂರಲ್ಲಿ ಖಂಡಿತವಾಗಿ ಅಕ್ಷರ ಸಾಸಿಡಿದು ಹೇಳ್ತಾ ಇದ್ದಾನೆ. ಸುಹಾನ್ ಬನ್ನೂರ್ ಆಗುತ್ತಾ ಇಲ್ಲ. ಲಟ್ಟ ಜಮ್ಮಿ ಸುಹಾನ್ ಬನ್ನೂರ್ ರವರನ್ನಿಲ್ಲಿ ತಡೆ ಹಿಡಿಯೋದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಮೈದಾನದ ಅಷ್ಟ ದಿಕ್ಕುಗಳಿಗೆ ಕೂಡ ಚೆಂಡನ್ನು ಪರಿಚಯಿಸ್ತಾ ಇದ್ದಾನೆ ಸುಹಾನ್ ಬನ್ನೂರು. ಬೆಂಗಳೂರು ಬ್ಲಾಸ್ಟರ್ಸ್ ತಂಡದ ಎಸೆತಗಾರರಿಗಂತೂ ದಿಕ್ಕೆ ತೋಚದಂತಾಗುತ್ತಾ ಇದೆ. ಖಂಡಿತವಾಗಿ ಹಂತದಲ್ಲಿ ಸುಹಾನ್ ಬನ್ನೂರು ಪಂದ್ಯಾಕೂಟವನ್ನು ಗೆಲ್ಲಿಸಿಕೊಡುವಂತ ಎಲ್ಲ ಶತಗತಾಯ ಪ್ರಯತ್ನವನ್ನು ಇಲ್ಲಿ ಮುಂದುವರಿಕೆ ಮಾಡ್ತಾ ಇದೆ. ಮತ್ತೆ ಬ್ಯಾಕ್ ಟು ಬ್ಯಾಕ್ ಅವಳಿ ಸಿಕ್ಸರ್ಗಳು ಹಾಕಲಾಗುತ್ತಾ ಇದೆ. ಸೀಮಾ ರೇಖೆ ಹೊರಭಾಗದಲ್ಲಿ ಚೆಂಡು ಗುರುತಿಸಿಕೊಳ್ಳುತ್ತಾ ಇದೆ. ಸೀಮಾ ರೇಖೆ ಹೊರಭಾಗದಲ್ಲಿ ಚೆಂಡು ಗುರುತಿಸಿಕೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 57 ಓಟದ ಸಂಪಾದನೆ ಆಗುತ್ತಾ ಇದೆ. ಈ ಹಂತದಲ್ಲಂತೂ ಸುಹಾನ್ ಬನ್ನೂರು ಒಂದು ವೇಳೆ
ಸ್ಟ್ರೈಕಿಂಗ್ ವಿಭಾಗವನ್ನು ಸೇರಿಕೊಂಡು ಭದ್ರವಾಗಿ ನೆಲವೂರಿಕೊಂಡು ಬ್ಯಾಟಿಂಗ್ ಅನ್ನು ಮುಂದುವರಿಸಿಕೊಟ್ಟರೆ ಟೀಮ್ ಯುನೈಟೆಡ್ ಎಪಿಸೋಡ್ ತಂಡಕ್ಕೆ ಗೆಲುವಿನ ಹಾದ್ಯಂತೂ ಖಂಡಿತವಾಗಿ ಭರವಸೆಯನ್ನು ಮೂಡಿಸಬಲ್ಲಂತ ದಾಂಡಿಗೀತ. ಬಲಗೈ ದಾಂಡಿಗೆಯಲ್ಲಿ ಸುಹಾನ್ ಬನ್ನೂರು ಮತ್ತೆ ಎದುರಿಸಿಕೊಂಡು ಆಡಬೇಕಾಗುತ್ತಾ ಇದೆ. 4 ಚೆಂಡುಗಳು ಕೂಡಲೇ ಮುಕ್ತಾಯದ ಹಾದಿಯನ್ನು ಕಾಣುತ್ತಾ ಇದೆ. 5ನೇ ಬಾರಿಗೆ ದಾಂಡಿಸಿದ್ರು, ಹ್ಯಾಟ್ರಿಕ್ ಸಿಕ್ಸರ್ ದಾಖಲಾಗುತ್ತಾ ಇದೆ. 1 more ಬಿಗಿ, ಸೀಮಾರೇಖೆ ಹೊರಭಾಗದಲ್ಲಿ 3ನೇ ಸಿಕ್ಸರ್ ದಾಖಲಾಗುತ್ತಾ ಇದೆ. ಹ್ಯಾಟ್ರಿಕ್ ಸಿಕ್ಸರ್ಗೆ ಬಹುಮಾನ ಘೋಷಣೆಯಾಗಿತ್ತು. ಕಳೆದ ಓವರಿನಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ಗೆ ಬಹುಮಾನ ಘೋಷಣೆ ಆಗಿತ್ತು. ಈ ಓವರಿನಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ಗೆ ಬಹುಮಾನ ಘೋಷಣೆ ಆಗಿರಲಿಲ್ಲ. ಆದರೆ ಆ ಘೋಷಣೆಯನ್ನು ಯಾವುದನ್ನು ಕೂಡ ಕಿವಿ ಕೊಡದಂತ ಸುಹಾನ್ ಬನ್ನೂರು ತನ್ನ ಆ ಒಂದು ಶತಾಯ ಗತಾಯ ತಂಡವನ್ನು ಗೆಲ್ಲಿಸುವಂತ ಪ್ರಯತ್ನಗಳ ಮಧ್ಯೆ ಕೂಡಲೇ ಪ್ರಾಮಾಣಿಕವಾಗಿ ಬ್ಯಾಟಿಂಗ್ ಅನ್ನು ಮುಂದುವರಿಸಿಕೊಡುತ್ತಾ ಇದ್ದಾನೆ. ಮತ್ತೆ ಇಲ್ಲಿ ಎದುರಿಸಿಕೊಂಡು ಆಡಬೇಕಾಗುತ್ತಾ ಇದೆ. ಮತ್ತೆ ದಂಡಿಸುವ ಪ್ರಯತ್ನ, ಅದೇ ಕ್ಷೇತ್ರದಲ್ಲಿ ದಂಡಿಸುವಂತ ಪ್ರಯತ್ನವಾಗುತ್ತಾ ಇದೆ. ಲೆಗ್ ಸೈಡ್ ವಿಭಾಗದ ಕ್ಷೇತ್ರ ಬಾಲಕನ ಕೈ ಸೇರ್ತಾ ಇದೆ. 20 ಓಟಕ್ಕಷ್ಟು ಅವಕಾಶವಾಗುತ್ತಾ ಇದೆ. 64 ಓಟದ ಸಂಪಾದನೆ ಆಗುತ್ತಾ ಇದೆ ಹಂತದಲ್ಲಿ. 5ನೇ ಓವರ್ ಇಲ್ಲಿ ಮುಕ್ತಾಯದ ಹಂತವನ್ನು ಕಾಣುವಾಗ ಇಲ್ಲಿ 64 ಓಟದ ಸಂಪಾದನೆ ಆಗುತ್ತಾ ಇದೆ. 12 ಚೆಂಡು 21 ಓಟ ಬೇಕಾಗುತ್ತಾ ಇದೆ. ಸುಹಾನ್ ಬನ್ನೂರು ಖಂಡಿತವಾಗಿ ಹಂತದಲ್ಲಿ ತಂಡದ ಸ್ಥಿತಿಗತಿಗಳನ್ನು ಎಲ್ಲವನ್ನು ಕೂಡ ಬದಲಿಸಿಕೊಳ್ಳುತ್ತಾ ಇದ್ದಾನೆ. ಏಕಾಂಗಿ ಹೋರಾಟ ಮತ್ತೆ ಮುಂದುವರಿತಾ ಇದೆ. ಪಂದ್ಯಕೂಟವನ್ನು ಗೆಲ್ಲಿಸಬಲ್ಲನೆ ಈ ಸುಹಾನ್ ಬನ್ನೂರು. ದೈತ ಪ್ರತಿಭೆಯುತ ಖಂಡಿತವಾಗಿ ಹಂತದಲ್ಲಿ 5ನೇ ಓವರ್ ಕೂಡಲಿ ಚಾಲ್ತಿಯನ್ನು ಪಡೆಯುವಾಗ ಪ್ರಥಮ ಚೆಂಡಂತೂ ಔಟ್ಸೈಡ್ ದಿ ಅಪ್ ಸ್ಟಂಪ್ ವಿಭಾಗವನ್ನು ಸೇರಿಕೊಳ್ಳುವಾಗ ವೈಡ್ ಎಂಬ ತೀರ್ಪು ಕೂಡ ಹೊರಬೀಳುತ್ತಾ ಇದೆ. ಎಸೆತಗಾರಿಕಾ ವಿಭಾಗದಲ್ಲಿ ಅಭಿ ಮತ್ತೆ ಗಳಿಸಿಕೊಳ್ಳಲಾಗುತ್ತಾ ಇದೆ. ನೇರ ವಿಭಾಗದ ಸೀಮಾರೇಖೆ ಹೊರಭಾಗದಲ್ಲಿ ಮತ್ತ 60 ಸಂಪಾದನೆ. ಇದು ಖಂಡಿತವಾಗಿ ಸುಹಾನ್ ಬನ್ನೂರು ಈ ಮೈದಾನದಲ್ಲಿ ರಾರಾಜಿಸ್ತಾ ಇದ್ದಾನೆ. ಮೈದಾನದ ದಿಕ್ಕುಗಳಿಗೂ ಕೂಡ ಚೆಂಡನ್ನು ಪರಿಚಯಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಎಲ್ಲೋ ಇದ್ದಂತ ಪಂದ್ಯಕೂಟವನ್ನು ತನ್ನತ್ತ ಸೆಳಿತಾ ಇದ್ದಾನೆ ಸುಹಾನ್ ಬನ್ನೂರು. ಏಕಾಂಗಿ ಹೋರಾಟ ಮುಂದುವರಿತಾ ಇದೆ. ದೈತ ಪ್ರತಿಭೆ ಸುಹಾನ್ ಬನ್ನೂರು ಬ್ಯಾಟ್ ಪಕ್ಕನವಾಗಿ ಸತತವಾಗಿ ಸಿಕ್ಸರ್ಗಳು ಕೂಡ ಸಿಡಿಯಲ್ಪಡುತ್ತಾ ಇದೆ. 2 ಚೆಂಡು ಮುಕ್ತಾಯದ ಹಾದಿಯನ್ನು ಕಾಣುತ್ತಾ ಇದೆ ಹಂತದಲ್ಲಿ. ಹಾವಿ ಎಸೆತಗಾರಿಕೆ ವಿಭಾಗದಲ್ಲಂತೂ ಖಂಡಿತವಾಗಿ ಈ ಹಂತದಲ್ಲಿ ಸುಹಾನ್ ಬನ್ನೂರು ಬೆಂಗಳೂರು ಬ್ಲಾಸ್ಟರ್ಸ್ ತಂಡದ ಎಸೆತಗಾರರಿಗೆ ಮುಳುವಾಗುತ್ತಾ ಇದ್ದಾನೆ. ಹಂತದಲ್ಲಿ ತಂಡದ ಅಂಕಿಅಂಶ ಪಟ್ಟಿಗೆ ಒಂದು ರೀತಿಯಾದಂತ ಆಕ್ಸಿಜನ್ ಬಳಕೆ ಮಾಡುತ್ತಾ ಇದ್ದಾನೆ. ಆಮ್ಲಜನಕದ ಸುಹಾನ್ ಬನ್ನೂರವರ ವೈಯಕ್ತಿಕ ಖಾತೆಯಲ್ಲಿ 18 ಚೆಂಡುಗಳ ಮಧ್ಯೆ ಬರೋಬ್ಬರಿ 45 ಓಟದ ಸಂಪಾದನೆ ಆಗುತ್ತಾ ಇದೆ. ಮತ್ತೆ ಸೀಮಾರೇಖೆ ಹೊರಭಾಗದಲ್ಲಿ ಇದು ಶ್ರೇಷ್ಠ ಗತಿಯ ದಂಡನೆ. ಇದು ಏಕಾಗಿ ಹೋರಾಟ, ಒಂಟಿ ಸಲಗೈತ ಸುಹಾನ್ ಬನ್ನೂರರ ಈ ಒಂದು ಬ್ಯಾಟಿಂಗ್ ಇನ್ನೂ ಕೂಡ ಮುಂದುವರಿತಾ ಇದೆ. ಖಂಡಿತವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಕೆ ಆಗುತ್ತಾ ಇದೆ. ಮತ್ತೆ ದಂಡಿಸಿದ್ರು, ಗಾಳಿಯಲ್ಲಿ ಚೆಂಡು, ಕ್ಷೇತ್ರ ಪಾಲಕ ಚೆಂಡಿನ ಅಡಿಯಲ್ಲಿ ಈಗ ಇಲ್ಲಿ ತನ್ನ ವಿಕೆಟ್ ಅನ್ನು ಕೈಗೆಪ್ಪಿಸಿಕೊಳ್ಳುತ್ತಾ ಇದ್ದಾನೆ. ಎಂತಹ ಇನ್ನಿಂಗ್ಸ್! ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾರೆ ಗಳಿಕೆ ಆಗುತ್ತಾ ಇದೆ. 67 ಓಟದ ಸಂಪಾದನೆ ಆಗುತ್ತಾ ಇದೆ. 77
20 ಎಸೆತಗಳ ಮುಂದೆ 51 ಓಟಗಳನ್ನು ಕಲೆ ಹಾಕಿದಂತ ಸುಹಾನ್ ಬನ್ನೂರ್ ಒಂದೊಮ್ಮೆ ಜೋರಾದ ಕೈ ಚಪ್ಪಾಳೆ ತಟ್ಟಿ ಸುಹಾನ್ ಬನ್ನೂರ್ ಅವರೇ ಒಂದೊಮ್ಮೆ ನಿಮ್ಮ ಬ್ಯಾಟ್ ಅನ್ನು ಮೇಲಕ್ಕೆತ್ತಿ ನಿಮ್ಮ ಅಭಿಮಾನಿ ಸಂಘಗಳಲ್ಲಿ ಕಾಯ್ತಾ ಇದ್ದಾರೆ. 20 ಚೆಂಡು 51 ಓಟದ ಗಳಿಕೆ. ಎಂತ ಇನ್ನಿಂಗ್ಸ್ ಇದು ಸುಹಾನ್ ಬನ್ನೂರು ಕಡೆಯಿಂದ. ತಂಡದ ರನ್ ವೇಗಕ್ಕೆ ಆಕ್ಸಿಜನ್ ಅನ್ನು ನೀಡಿದಂತ ಸುಹಾನ್ ಬನ್ನೂರು ನಿರ್ಗಮನ ಕಾಣ್ತಾ ಇದೆ. 77 ಓಟದ ಸಂಪಾದನೆ ಆಗುತ್ತಾ ಇದೆ. 4 ಚೆಂಡು ಮುಕ್ತಾಯ 5ನೇ ಬಾರಿಗೆ ಸೇಬೇಕಾಗುತ್ತಾ ಇದೆ. ನೇರ ವಿಭಾಗ ಕಾಟನ್ ಬೌಲ್ಡ್ ಇದು ಎದ್ದಾದಿರುವುದು ಮತ್ತೆ ಪಂದ್ಯಾಕೂಟದ ಮೇಲೆ ನೂತನ ಕ್ರಮಾಂಕದ ದಾಂಡಿಗ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾನಿಲ್ಲಿ. ಕೊನೆಯ ಚೆಂಡು ಬಾಕಿ ಇರುವಂತೆಯೇ ನೂತನ ಕ್ರಮಾಂಕದ ದಾಂಡಿಗ ಕಾಟನ್ ಬೌಲ್ಡ್ಗೆ ಬಲಿಯಾಗಬೇಕಾಗುತ್ತಾ ಇದೆ. 7 ಚೆಂಡು 8 ಓಟ ಬೇಕಾಗುತ್ತಾ ಇದೆ. ಯಾರು ಕೂಡ ಊಹೆ ಮಾಡದ ರೀತಿಯ ಫಲಿತಾಂಶ ಇಲ್ಲಿ ದೊರಕಬಹುದೇ. 85 ಓಟದ ಸಂಪಾದನೆಯಾಗಬೇಕಾಗಿತ್ತು ಆರಂಭದ ಕ್ಷಣದಲ್ಲಿ. ಈ ಹಂತದಲ್ಲಂತೂ 7 ಚೆಂಡು 8 ಓಟ ಬೇಕಾಗುತ್ತಾ ಇದೆ. ಇಲ್ಲಿ ಮತ್ತೆ ತಿರುವನ್ನು ಪಡೆದುಕೊಳ್ಳುತ್ತಾ ಇದೆ. ಸುಹಾನ್ ಬನ್ನೂರ್ ಅವರ ವಿಕೆಟ್ ಪತನದ ಬಳಿಕಲ್ಲಿ ನೂತನ ಕ್ರಮಾಂಕದ ದಾಂಡಿಗನನ್ನು ಕಲಿಸಿಕೊಡಲಾಗಿತ್ತು. ಆತ ಕೂಡ ಶೂನ್ಯಕ್ಕೆ ಪೆವಿಲಿಯನ್ ಕಡೆ ಜಾಕಿದ್ರು. ನೂತನ ಕ್ರಮಾಂಕದ ದಾಂಡಿಗ ಜಾನ್ ಮೆಹ್ತಾ ಬ್ಯಾಟಿಂಗ್ ಇದು. 1 ಓಟದ ಗಳಿಕೆ ಆಗುತ್ತದೆ. ಪ್ರಥಮ ಚೆಂಡಿಗೆ 1 ಓಟದ ಗಳಿಕೆ ಆಗುವಾಗ ಓವರ್ ನಂಬರ್ 5 ಕೂಡ ಇಲ್ಲಿ ಮುಕ್ತಾಯದ ಹಂತವನ್ನು ಕಾಣುತ್ತಾ ಇದೆ. 78 ಓಟದ ಸಂಪಾದನೆ ಆಗುತ್ತಾ ಇದೆ. ಪಂದ್ಯಾಕೂಟ ಏನಾದರೂ ಇಲ್ಲಿ ಸಮಬಲಗೊಂಡ್ರೆ ಸೂಪರ್ ಓವರ್ ಪಂದ್ಯಾಕೂಟವನ್ನು ಮುಂದುವರಿಸಲಾಗುವುದು. 78 ಓಟದ ಸಂಪಾದನೆ ಆಗುತ್ತಾ ಇದೆ ಹಂತದಲ್ಲಿ. ಯಾರು ಕೂಡ ಆರಂಭದ ಕ್ಷಣದಲ್ಲಿ ಊಹೆನು ಮಾಡಿರಲಿಲ್ಲ ಇಂತಹ ಫಲಿತಾಂಶಗಳು ದೊರಕಬಹುದೆಂದು. ಆರಂಭದ ಕ್ಷಣದಲ್ಲಿ ಬೆಂಗಳೂರು ಬ್ಲಾಸ್ಟರ್ಸ್ ತಂಡದ ಪರವಾಗಿ ಭದ್ರ ಬುನಾದಿಯನ್ನು ಹಾಕಿಕೊಟ್ಟದ್ದು ಅಚ್ಚ ಬಣ್ಣವರು. ಈ ಹಂತದಲ್ಲಂತೂ ದ್ವಿತೀಯಾರ್ಧದಲ್ಲಿ ಟೀಮ್ ಯುನೈಟೆಡ್ ಎಪಿಸೋಡ್ ತಂಡದ ಪರವಾಗಿ ಸುಹಾನ್ ಬನ್ನೂರ್ ಇಲ್ಲಿ ಹೀರೋ ಆಗಿ ಹೊರಮುತ್ತಾ ಇದ್ದಾನಲ್ಲಿ. ನೂತನ ಕ್ರಮಾಂಕದ ದಾಂಡಿಗನಾಗಿ ಶಶಾಂಕ್ ರವರನ್ನು ಕಲಿಸಿಕೊಡಲಾಗುತ್ತಾ ಇದೆ. ಕೊನೆಯ ಓವರಿನ ಜವಾಬ್ದಾರಿಯನ್ನು ಹೊತ್ತುಕೊಂಡಂತ ಸಲಗಾರ ಇರ್ಫಾನ್ ರವರನ್ನು ಕಲಿಸಿಕೊಡಲಾಗುತ್ತಾ ಇದೆ. 6 ಚೆಂಡು 7 ಓಟ ಬೇಕಾಗುತ್ತಾ ಇದೆ. ತಡೆ ಹಿಡಿಯಬಲ್ಲನೆ ಎಸೆತಗಾರ. ಖಂಡಿತವಾಗಿ ಹಂತದಲ್ಲಿ ಒತ್ತಡವಿದೆ. 6ರ ಮಧ್ಯೆ 7 ಓಟ ಬೇಕಾಗುತ್ತಾ ಇದೆ. ಸೈಫ್ ರವರನ್ನು ಕಳಿಸಿಕೊಳ್ಳಲಾಗುತ್ತಾ ಇದೆ. ಸೈಫ್ ರವರನ್ನು ಈ ಹಂತದಲ್ಲಿ ಕರೆ ತರಲಾಗುತ್ತಾ ಇದೆ. 6ರ ಮಧ್ಯೆ 7 ಓಟಗಳನ್ನು ಈ ಹಂತದಲ್ಲಿ ತಡೆ ಹಿಡಿಯಬೇಕಾಗುತ್ತಾ ಇದೆ. ಟೀಮ್ ಯುನೈಟೆಡ್ ಎಪಿಸೋಡ್ ತಂಡದ ಬಲದೊಡ್ಡ ವಿಕೆಟ್ಗಳ ಪತನದ ಬಳಿಕ ಸುಭದ್ರ ಸ್ಥಿತಿಗೆ ತಂದೊಡ್ಡಿದ್ದು ತಂಡದ ಸಾರಥಿ, ತಂಡದ ನಾಯಕ, ತಂಡದ ಹೀರೋ ಸುಹಾನ್ ಬನ್ನೂರು. 20 ಚೆಂಡುಗಳನ್ನು ಎದುರಿಸಿದಂತ ಸುಹಾನ್ ಬನ್ನೂರು ತನ್ನ ವ್ಯಕ್ತಿಗತ ಖಾತೆಯಲ್ಲಿ 51 ಓಟವನ್ನು ಗಳಿಕೆ ಮಾಡಿ ಪೆವಿಲಿಯನ್ ಕಡೆ ಜಾಕಿದ್ರಲ್ಲಿ. 5ರ ಮಧ್ಯೆ ಈಗ 7 ಓಟಗಳು ಬೇಕಾಗುತ್ತಾ ಇದೆ. ಪ್ರಥಮ ಚೆಂಡಂತಲ್ಲಿ ಡಾಟ್ ಅಂಡ್ ಡೆಲಿವರಿ. 5 ಚೆಂಡು 7 ಓಟ ಬೇಕಾಗುತ್ತಾ ಇದೆ. 80 ಸೈಫ್ ರವರು ಇಲ್ಲಿ ಹ್ಯಾಟ್ರಿಕ್ ವಿಕೆಟ್ ಪಡೆದಲ್ಲಿ 500 ರೂಪಾಯಿ ನಗದು ಘೋಷಣೆ ಆಗುತ್ತಾ ಇದೆ. 7 ಓಟ ಬೇಕಾಗುತ್ತಾ ಇದೆ. ಮುನ್ನುಗ್ಗಿ ಬಾರಿಸುವ ಪ್ರಯತ್ನ ಇದು. 1 ಓಟದ ಗಳಿಕೆ ಆಗುತ್ತಾ ಇದೆ ಹಂತದಲ್ಲಿ. 2 ಚೆಂಡು ಮುಕ್ತಾಯದ ಹಾದಿಯನ್ನು ಕಾಣುತ್ತಾ ಇದೆ ಹಂತದಲ್ಲಿ. 85 ಓಟ ಬೇಕಾಗಿತ್ತು. ಒಂದೊಮ್ಮೆ ಈ ಹಂತವನ್ನು ನೆನಪಿಸಿಕೊಳ್ಳುವಾಗ ಊಹೆಗೆ ಮೀರಿದಂತ ಫಲಿತಾಂಶಗಳು ಇಲ್ಲಿ ಬದಲಾವಣೆ ಆಗುತ್ತಾ ಇದೆ. 2 ಚೆಂಡು ಮುಕ್ತಾಯ 3ನೇ ಬಾರಿಗೆ ಸೇಬೇಕಾಗುತ್ತಾ ಇದೆ. 79 ಓಟದ ಸಂಪಾದನೆ ಆಗುತ್ತಾ ಇದೆ. ಮತ್ತು ಗಳಿಸುವ ಪ್ರಯತ್ನವನ್ನು ಮಾಡಿದ್ರು. ಗಾಳಿಯಲ್ಲಿ ಚೆಂಡು ಕ್ಷೇತ್ರ ಪಾಲಕನ ಕೈ ಸೇರುತ್ತಾ ಇದೆ.
ಮತ್ತೆ ತಿರುವು ಇದು, ಮತ್ತೆ ಪಂದ್ಯಕೂಟದಲ್ಲಿ ತಿರುವು. ಎಂತ ತಿರುವು ಇದು, ಎಂತ ತಿರುವನ್ನು ಪಡಿತಾ ಇದೆ ಹಂತದಲ್ಲಿ. ಸತತವಾಗಿ ವಿಕೆಟ್ ಅನ್ನು ಕಳೆದುಕೊಳ್ಳುತ್ತಾ ಇದೆ. 3 ಚೆಂಡು 6 ಓಟ ಬೇಕಾಗುತ್ತಾ ಇದೆ. 6ರ ಮಧ್ಯೆ 7 ಬೇಕಾದ ಸಂದರ್ಭವಿತ್ತು. ಈಗ ಬೇಕಾಗಿರೋದು 3 ಚೆಂಡು 6 ಓಟ. ಅದ್ಭುತ ರೀತಿಯಾದಂತ ಪಂದ್ಯಕೂಟ ಸಾಗಿ ಬರುತ್ತಾ ಇದೆ. ಎಂತಹ ಪಂದ್ಯಕೂಟವಿದು, ರೋಮಾಂಚನ ಘಟ್ಟಕ್ಕೆ ತಿರುವನ್ನು ಪಡೆದುಕೊಳ್ಳುತ್ತಾ ಇದೆ. ಸುಹಾನ್ ಬನ್ನೂರ್ ರವರ ನಿರ್ಗಮನದ ಬಳಿಕ ಬಂದಂತ ಯಾವ ಓರ್ವ ಬ್ಯಾಟರ್ ಕೂಡ ಇಲ್ಲಿ ತಂಡದ ಗೆಲುವಿಗಾಗಿ ಇಲ್ಲಿ ಬ್ಯಾಟಿಂಗ್ ಅನ್ನಲ್ಲಿ ಮುಂದುವರಿಸಿಕೊಡ್ತಾ ಇಲ್ಲ. ವಿಕೆಟ್ಗಳ ಮೇಲೆ ವಿಕೆಟ್ ಅನ್ನು ಕಳೆದುಕೊಳ್ಳುವಾಗ ಬನ್ನೂರು ಪ್ರೀಮಿಯರ್ ಲೀಗ್ ಸೀಸನ್ 6ರ ಕ್ವಾಲಿಫೈಯರ್ ಪಂದ್ಯಕೂಟದಲ್ಲಿ ಮುಂದೆ ಬರುವಾಗ 3 ಚೆಂಡು 6 ಓಟ ಬೇಕಾಗುತ್ತಾ ಇದೆ. ಗೆದ್ದೇ ಗೆಲ್ಲಲೇಬೇಕೆನ್ನುವಂತ ಹಠ. ಒಂದೆಡೆ 3 ಚೆಂಡು 6 ಓಟ ದಂಡಿಸುವಂತ ಪ್ರಯತ್ನವಿದು. ಪ್ರಯತ್ನಗಳ ಮಧ್ಯೆಯಲ್ಲಿ ರನ್ಔಟ್ಗಾಗಿ ಅವಕಾಶಗಳ ಮಧ್ಯೆ ವೈಡ್ ಎಂಬ ತೀರ್ಪು ಬೀಳುತ್ತಾ ಇದೆ. ಹಂತದಲ್ಲಿ ವಿಕೆಟ್ ಅನ್ನು ಕೂಡ ಹಂತದಲ್ಲಿ ಕಳೆದುಕೊಳ್ಳಬೇಕಾಗುತ್ತಾ ಇದೆ. ಮತ್ತೆ ತಿರುವು ಇದು. 3ರ ಮುಂದೆ 5 ಓಟ ಬೇಕಾಗುತ್ತಾ ಇದೆ. ಮತ್ತೆ ತಿರುವನ್ನು ಪಡೆತಾ ಇದೆ ಹಂತದಲ್ಲಿ. 3ರ ಮಧ್ಯೆ 5 ಓಟ ಬೇಕಾಗುತ್ತಾ ಇದೆ. ನೂತನ ಕ್ರಮಾಂಕದ ದಾಂಡಿಗರನ್ನು ಕಳುಹಿಸಿಕೊಡಲಾಗುತ್ತಾ ಇದೆ. ಖಂಡಿತವಾಗಿ ಹಂತದಲ್ಲಿ ಯೂಟ್ಯೂಬ್ ನಲ್ಲಿ ನೇರ ಪ್ರಸಾರವನ್ನು ವಿಸ್ತರಿಸುವಂತ 10 ಮೀಡಿಯಾದ ಸಂಸ್ಥೆಯನ್ನು ವೀಕ್ಷಣೆ ಮಾಡುತ್ತಾ ಇದ್ದಾರೆ. ಇಲ್ಲಿ ಎಂತ ಪಂದ್ಯಕೂಟವೇನು, ರೋಮಾಂಚಕ ಪಂದ್ಯಕೂಟವನ್ನು ಗೆಲ್ಲುತ್ತಾ ಇದೆ. 85 ಓಟವನ್ನು ಕಲೆ ಹಾಕಿದ್ದು ಇತಿಹಾಸದ ಪುಟದಲ್ಲಿ ಅಚ್ಚಳಿಯದಂತೆ ಎಲ್ಲೂ ಪಂದ್ಯಕೂಟ ಇಲ್ಲಿ ಅಂತ್ಯಗೊಳ್ಳುತ್ತಾ ಇದೆ. ಎಂತ ಪಂದ್ಯಕೂಟ, ತಂಡದ ಸಾರಥಿ, ತಂಡದ ನಾಯಕ, ತಂಡದ ಮಾಲಕ ಇಲ್ಲಿ ಪಂದ್ಯಕೂಟವನ್ನು ಕೊನೆಯದಾಗಿ ಗೆಲ್ಲಿಸಿಕೊಡುತ್ತಾ ಇದ್ದಾರೆ. 3 ಚೆಂಡು 6 ಓಟ ಬೇಕಾಗಿತ್ತು. ಕೊನೆಯ ಬಾರಿಗೆ ದಾಣಿಸುವಂತ ಪ್ರಯತ್ನಗಳ ಮಧ್ಯೆ ಯಶಸ್ಸನ್ನು ಗಳಿಸಿಕೊಂಡದ್ದು ತಂಡದ ಮಾಲಕ, ತಂಡದ ಸಾರಥಿ, ತಂಡದ ನಾಯಕನಿಂದ ಪಂದ್ಯಕೂಟ ಗೆಲುವನ್ನು ಸಾಧಿಸಿಕೊಳ್ಳುತ್ತಾ ಇದ್ದಾರೆ. 85 ಓಟವನ್ನು ಇಲ್ಲಿ ಕಲೆ ಹಾಕಿದಂತ ಆರಂಭದ ಕ್ಷಣದಲ್ಲಿ 85 ಓಟಗಳನ್ನು ಕೂಡ ಇಲ್ಲಿ ಪಡೆದುಕೊಂಡು ಗೆಲುವನ್ನು ಸಾಧಿಸಿಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ಟೀಮ್ ಯುನೈಟೆಡ್ ಎಪಿಸೋಡ್ ತಂಡ ಇಲ್ಲಿ ಇತಿಹಾಸದ ಪುಟದಲ್ಲಿ ಸೇರಿಕೊಳ್ಳುತ್ತಾ ಇದೆ. ಈ ಒಂದು ಗೆಲುವಿನ ಸಂದರ್ಭ ಖಂಡಿತವಾಗಿಯೂ ಈ ಹಂತದಲ್ಲಂತೂ ಸುಹಾನ್ ಬನ್ನೂರ್ ಅವರ ಇನ್ನಿಂಗ್ಸ್ ಅನ್ನು ಮರೆಯುವ ಹಾಗಿಲ್ಲ. 20 ಚೆಂಡುಗಳನ್ನು